ಸ್ಟಾರ್ಟ್. ಈ ದಿನ ಈ ಒಂದು ವಿಷಯವನ್ನ ನನಗೆ ಕೊಟ್ಟು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೇಳ್ಕೊಂಡಂತಹ ಕೆ ಮಹದೇವಪ್ಪ ಅವರಿಗೆ ನಾನು ಅಂದ್ರೆ ಅವರು ಸಿಟಿ ಲಾಡ್ಜ್ ಪರವಾಗಿ ಅವ್ರು ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಇವತ್ತಿನ ದಿನ ಯಾರೆಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಇಂದಿನ ವಿಷಯ ಪರಿವರ್ತನೆ ಹೊಂದಬೇಕಾದುದು ಯಾವುದು? ನಾವೆಲ್ಲ ಟ್ರಾನ್ಸ್ಫಾರ್ಮ್ ಆಗ್ಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ ಇದೆ. ಎಲ್ಲರೂ ಬದಲಾವಣೆ ಆಗಿ ಆಗಿ ಚೇಂಜ್ 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 ಅಂತ ಹೇಳ್ತಾರೆ, ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂತಂದ್ಬಿಟ್ಟು ಈ ವಿಷಯವನ್ನ ಯಾತಕ್ಕೆ ತಗೊಂಡಿದ್ದೀನಿ, ಇದನ್ನ ಎಲ್ಲಿಂದ ನಾನು ತಗೊಂಡಿದ್ದೀನಿ ಅಂತಂದ್ರೆ, JK ಲೈಫ್ ಅಂತ ಫುಲ್ ಅವ್ರದ್ದು ಲೈಫ್ ಹಿಸ್ಟ್ರಿನ ಒಂದು ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಮೇರಿ ಲೂಟಿನ್ಸ್ ಅವರು ಈ ಗ್ರಂಥವನ್ನ ಬರೆದಿದ್ದಾರೆ. ಅದರಲ್ಲಿ 3 ಭಾಗನ ಅವರು ಬರೆದಿದ್ದಾರೆ. ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಅಂತ ಅಂದ್ಬಿಟ್ಟು ಜಿಡ್ಡು ಕೃಷ್ಣಮೂರ್ತಿ ಅವರ ಎಂಟೈರ್ ಲೈಫ್ ಹಿಸ್ಟ್ರಿನ ಅವರು ಬರೆದಿದ್ದಾರೆ. ಅದರಲ್ಲಿ ದ ಇಯರ್ಸ್ ಆಫ್ ಅವೇಕನಿಂಗ್, ದ ಇಯರ್ಸ್ ಆಫ್ ಫುಲ್ಫಿಲ್ಮೆಂಟ್ ಅಂಡ್ ದ ಓಪನ್ ಡೋರ್ ಅಂತ ಇವತ್ತಿನ ದಿನ ನಾನು ಆಯ್ಕೆ ಮಾಡ್ಕೊಂಡಿರೋದು ದ ಓಪನ್ ಡೋರ್ ಅನ್ನೋ ಒಂದು ಗ್ರಂಥದಿಂದ. ಅಂದ್ರೆ ಅದರಲ್ಲಿ ಆ ಓಪನ್ ಡೋರ್ ಅನ್ನೋ 3rd ವಾಲ್ಯೂಮ್ ನಲ್ಲಿ ಒಂದು ಚಾಪ್ಟರ್. ಇದರಲ್ಲಿ ಎಲ್ಲಿದೆ ಅಂತಂದ್ರೆ ಮದ್ರಾಸ್ನಲ್ಲಿ 1981ನೇ ಇಸ್ವಿನಲ್ಲಿ ಒಂದು ಕ್ವಶನ್ ಆನ್ಸರ್ ಸೆಷನ್ ನ ಮಾಡ್ತಾರೆ. ಇಂಡಿಯಾಗೆ ಬಂದಿರ್ತಾರೆ ಜಿಡ್ಡು ಕೃಷ್ಣಮೂರ್ತಿಗಳು. ಅವಾಗ ಒಬ್ಬರು ಪ್ರಶ್ನೆ ಕೇಳ್ತಾರೆ ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ, ಪರಿವರ್ತನೆ ಅನ್ನೋದು ಏನಾದ್ರೂ ಇದೆಯಾ? ಈಸ್ ದೇರ್ ಎನಿಥಿಂಗ್ ಟು ಬಿ ಟ್ರಾನ್ಸ್ಫಾರ್ಮ್ಡ್? ವಾಟ್ ಈಸ್ ಇಟ್ ಟು ಬಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ತಾರೆ. ಅಂದ್ರೆ ಪರಿವರ್ತನೆ ಹೊಂದಬೇಕಾದದ್ದು ಯಾವುದು ಅಂತ ಕೂಡ ಅವ್ರು ಅದನ್ನ ಪ್ರಶ್ನೆಯನ್ನ ಕೇಳ್ತಾರೆ. ಯಾವ್ದದು ಪರಿವರ್ತನೆ ಹೊಂದಬೇಕಾದ್ದು ಅಂತಂದ್ರೆ, ನಾವೆಲ್ಲ ಇದೀವಿ, ಪ್ರತಿ ಕ್ಷಣ ನಾವು ಜೀವನವನ್ನ ಜೀವಿಸ್ತಾನೆ ಇದೀವಿ. ರಸ್ತೆಯಲ್ಲಿ ಓಡಾಡ್ತೀವಿ, ಮನೆಯಲ್ಲಿ ಇದೀವಿ, ಮನೆನ ನಾವು ಶುದ್ಧವಾಗಿ ಇಟ್ಕೊಂಡಿದೀವ? ಏನಿದೆ ಅದನ್ನ ನಾವು ನೋಡಿದ್ರೆ ತತ್ಕ್ಷಣ ಪರಿವರ್ತನೆ ಆಗೋಗುತ್ತಲ್ವಾ? ರೋಡ್ನಲ್ಲಿ ನಾವು ಓಡಾಡ್ತಾ ಇರ್ತೀವಿ, ಕಸವನ್ನ ನಾವು ನೋಡ್ತೀವಿ, ಏನನ್ ಮಾಡ್ತಾ ಇದ್ದೀವಿ? ಬರೀ ವೀಕ್ಷಿಸ್ತಾ ಇದ್ದೇವೆ. ನಿಜವಾಗ್ಲೂ ನಾವು ವೀಕ್ಷಣೆ ಮಾಡ್ತಾ ಇದೀವಾ? ಖಂಡಿತ ಇಲ್ಲ. ರಾಜಕಾರಣಿಗಳು ಯಾವ ರೀತಿ ವರ್ತಿಸ್ತಾರೆ ಅದನ್ನ ನಾವು ನೋಡ್ತಿದ್ವಿ. ಇದೆಲ್ಲ ಜಿಡ್ಡು ಕೃಷ್ಣಮೂರ್ತಿ ಅವರನ್ನೇ ಹೇಳಿರೋದು. ರಾಜಕಾರಣಿಗಳು ಯಾವ ರೀತಿ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ ಇದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವೇನಾದ್ರೂ ಹೇಳ್ತಾ ಇದೀವಾ? ನಮ್ಮ ಜೀವನದ ಜೊತೆಗಾರರು ಅಂದ್ರೆ ಹೆಂಡತಿ, ನಾನು ಹೆಂಗಾಗಿದ್ರೆ ನನ್ನ ಯಜಮಾನ ಅಥವಾ ಗಂಡ, ಅಥವಾ ನಾನು ಗಂಡ್ಸಾಗಿದ್ರೆ ನನ್ನ ಹೆಂಡತಿ, ಅವ್ರ ಜೊತೆ ನಾನು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೀನಿ, ನನ್ನ ಮನೋಭಾವ ಯಾವುದು, ಮಕ್ಕಳ ಜೊತೆ ನಾನು ಯಾವ ರೀತಿ ವರ್ತಿಸ್ತಾ ಇದ್ದೀನಿ, ಅವ್ರಿಗೆ ಹೊಡಿತೀನ, ಅವ್ರಿಗೆ ಬೈತೀನ, ಗದರ್ತೀನ, ಅಥವಾ ಅವ್ರ ಆಸೆನ ಫುಲ್ಫಿಲ್ ಮಾಡ್ತೀನ, ಅಥವಾ ಅವ್ರು ಹೇಳೋದನ್ನ ನಾನು ಕೇಳಿಸ್ಕೊಳ್ತೀನ, ಏನ್ ಮಾಡ್ತಾ ಇದ್ದೀನಿ? ಇದನ್ನೆಲ್ಲವನ್ನು ನಾವು ಗಮನಿಸಿದ್ರೆ ಏನಾಗತ್ತೆ? ಪರಿವರ್ತನೆ ಗಮನಿಸಿ ನೋಡಿದಾಗ ಮಾತ್ರ ಪರಿವರ್ತನೆ ಆಗುತ್ತೆ. ಅಲ್ಲಿ ತನಕ ಪರಿವರ್ತನೆ ಆಗಲ್ಲ. ಅಲ್ಲಿ ತನಕ ಗುಂಪಲ್ಲಿ ಗೋವಿಂದ ಅಂತ ಅಂದ್ಬಿಟ್ಟು ನಾವು ಹಾಗೇ ಇರ್ತೀವಿ. ಆ ರೀತಿ ಆಗಬಾರ್ದು. ಪರಿವರ್ತನೆ ಹೊಂದಬೇಕು. ಇದನ್ನ ನಾವು ನೋಡಿದಾಗ ನಾವು ಆಟೋಮ್ಯಾಟಿಕಲಿ ಪರಿವರ್ತನೆ ಹೊಂದುತ್ತೀವಲ್ವಾ? ಇವಾಗ ನಾವೊಂದು ರೂಮ್ ನಲ್ಲಿ ಇರ್ತೀವಿ, ಕತ್ತಲಿ ಇರುತ್ತೆ, ಅಲ್ಲಿ ಒಂದು ಸರ 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 ಅಂತ ಶಬ್ದ ಬರುತ್ತೆ. ಅಂದ್ರೆ ಅಲ್ಲಿ ಒಂದು ಹಾವು ಬಂದು ಸೇರ್ಕೊಂಡ್ಬಿಡುತ್ತೆ. ಎಷ್ಟು ಎಚ್ಚೆತ್ತ ಅರಿವಿನಿಂದ ಇರ್ತೀವಿ. ಹಾವು ಬರೋ ಜಾಗದಲ್ಲಿ ನಾವು ಇಲ್ದೇ ಇರೋ ರೀತಿ ನಾವು ಎಚ್ಚರಿಕೆಯಿಂದ ನಾವು ಇರ್ತೀವಿ. ಅಂದ್ರೆ ದಟ್ ಈಸ್ ಆಕ್ಷನ್. ಆಟೋಮ್ಯಾಟಿಕಲಿ ನಮ್ಮಲ್ಲಿ ಅವೇರ್ನೆಸ್ ಅನ್ನೋದು ಹೆಚ್ಚೆತ್ಕೊಳ್ಳುತ್ತೆ. ನಿತ್ಯ ಜೀವನದಲ್ಲಿ ಒಂದು ಕ್ರಮವನ್ನ ಕೊಳ್ಳೋದರಲ್ಲಿ ಪರಿವರ್ತನೆ ಅನ್ನೋದಿದೆ. ನಮ್ಮ ಜೀವನವನ್ನ ಒಂದು ಕ್ರಮಭರಿತವನ್ನಾಗಿ ನಾವು ಮಾಡ್ಕೊಳ್ಬೇಕು. ಸದಾ ಕಾಲ ಒಂದು ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಬೇಕು. ಆ ಸಿಸ್ಟಮ್ನ ನಾವೇ ಹಾಕೋಬೇಕು, ಬೇರೆ ಯಾರು ನಮ್ಗೆ ಹಾಕೊಡಲ್ಲ. ಯಾಕಂದ್ರೆ ಒಬ್ಬೊಬ್ರು ಬ್ಯಾಕ್ ಗ್ರೌಂಡ್ ಅನ್ನೋದು ಒಂದಿದೆ. ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಯಾವುದು ಮಾಡಲ್ಲ. ಇವಾಗ ಕ್ಲಾಸ್ ಇದೆ ಅಂದ್ರೆ ನಾನು ಅದಕ್ಕೆ ತಯಾರಿ ನಡೆಸ್ಬೇಕಲ್ವಾ? ಅದು ಒಂದು ಕ್ರಮ. ಇವಾಗ ಇದು ಇಷ್ಟು ಮಾಡ್ಕೊಂಡೆ, ಅವಾಗ ಅಷ್ಟು ಮಾಡ್ಕೊಂಡೆ, ಆಮೇಲೆ ಪ್ರೆಸೆಂಟ್ ಮಾಡಿದೆ. ಎವ್ರಿ ಸೆಕೆಂಡ್ ಇಟ್ ಚೇಂಜಸ್, ನೋ ಡೌಟ್. ಬಟ್ ಒಂದು ಸಿಸ್ಟಮ್ ಪ್ರೊಸೀಜರ್ ಅನ್ನೋದು ಇದೆ. ತಯಾರಿ ಆಗಿ ಬರೋದು ಪ್ರೊಸೀಜರ್. ಇದು ಪರಿವರ್ತನೆ. ನಾನು ಏನೋ ಮಾಡದೆ ಬಂದಿಲ್ಲಿ ಕೂತ್ಕೊಂಡ್ ಬಿಟ್ರೆ ಅದು ಪರಿವರ್ತನೆ ಆಗಲ್ಲ. ಇದು ಯಾವುದೋ ಅಸಾಮಾನ್ಯವಾದುದರ ಬಗ್ಗೆ ಅಲ್ಲ, ಯಾವುದೋ ಎಕ್ಸ್ಟ್ರಾರ್ಡಿನರಿ ಅಲ್ಲ. ದಿಸ್ ಆರ್ ಆಲ್ ವೆರಿ ಸಿಂಪಲ್, ಡೇ ಟು ಡೇ. ಈ ಪ್ರಪಂಚಕ್ಕೆ ಹೊರತಾದದ್ದು ಯಾವುದೂ ಅಲ್ಲ. ಯಾವುದೋ ಮೋಕ್ಷ ಅದು ಇದು ಏನೂ ಅಲ್ಲ. ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಆಗುವಂಥದ್ದು. ನಮ್ಮ ಯೋಚನಾ ಲಹರಿ ಸರಿ ಇಲ್ಲದೆ ಇದ್ದಾಗ, ಸ್ಪಷ್ಟವಾಗಿಲ್ಲದೆ ಇದ್ದಾಗ, ವಸ್ತುನಿಷ್ಠವಾಗಿಲ್ಲದೆ ಇದ್ದಾಗ,
ಪವಿತ್ರವಾಗಿಲ್ಲದೆ ಇದ್ದಾಗ, ಅದರ ಬಗ್ಗೆ ಎಚ್ಚೆತ್ತ ಅರಿವಿನಿಂದ ಇದ್ದಾಗ, ಅಂದ್ರೆ ತರ್ಕಬದ್ಧವಾಗಿ ಯೋಚನೆ ಮಾಡಿದಾಗ ಅದನ್ನ ಬದಲಾಯಿಸ್ತೀವಿ. ಆ ಅರಿವಿದ್ದಾಗ ಮಾತ್ರ ಈ ಬದಲಾವಣೆ ಅನ್ನೋದು ಸಾಧ್ಯ ಆಗತ್ತೆ. ಇದೆಲ್ಲ ಯಾವಾಗ ಹೇಳಿದ್ದಾರೆ ಅಂದ್ರೆ 1981ರಲ್ಲಿ ಹೇಳಿದ್ದಾರೆ. ಅಷ್ಟೊತ್ತಿಗೆ ಆಗ್ಲೇ ಅವರಿಗೆ ಅನೇಕ ದೀಕ್ಷೆಗಳ ಆಗೋಗಿತ್ತು. ಅವರ ಕಾನ್ಶಿಯಸ್ನೆಸ್, ಪ್ರಜ್ಞೆ ಅನ್ನೋದು ಮೈತ್ರೇಯರ ಪ್ರಜ್ಞೆಯ ಜೊತೆ ಸಂಪೂರ್ಣವಾಗಿ ಸಮ್ಮಿಳನ ಕೂಡ ಗೊಂಡಿತ್ತು. ಒಂದ್ ನಿಮಿಷ, ನಾ ಆಮೇಲೆ ಕಾಲ್ ಮಾಡ್ತೀನಿ. ಆವಾಗ ನಮ್ಮಲ್ಲಿ ಹೊಟ್ಟೆ ಕಿಚ್ಚಿದೆ. ಎಲ್ಲರಲ್ಲೂ ಇದೆ ಅಲ್ವಾ? ಇನ್ಯಾರೋ ಒಬ್ರನ್ನ ನೋಡಿದ ತಕ್ಷಣ ನಮ್ಮೊಳಗಡೆ ಇರೋದು ನನ್ನ ಹತ್ರ ಇಲ್ವಲ್ಲ ಅನ್ನೋದೊಂದು ಹೊಟ್ಟೆ ಕಿಚ್ಚು ಬಂದ್ಬಿಡತ್ತೆ. ಅದನ್ನ ಗಮನಿಸಿ, ಅದನ್ನ ಹರಳಿ ವಿಕಾಸ ಮಾಡೋದಲ್ಲ, ಅದನ್ನ ಗಮನಿಸಿ ನೋಡ್ತಾ ಇದ್ದಾಗ, ಯಾಕಂದ್ರೆ ಅದಕ್ಕೆ ನಾವು ಅದೇ ಹೊಟ್ಟೆ ಕಿಚ್ಚಿಗೆ ನಾವು ಹೆಚ್ಚು ಸಮಯ ಕೊಟ್ರೆ ಅದು ದೊಡ್ಡದಾಗ್ಬಿಡುತ್ತೆ. ಅದನ್ನ ತತ್ಕ್ಷಣ ಮಾಡ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ, ಆಮೇಲೆ ನೋಡೋಣ ಆಮೇಲೆ ನೋಡೋಣ, ಈಗಿದೆ ಇದೊಂದು ಸ್ವಲ್ಪ ಪರವಾಗಿಲ್ಲ ಮಾಡ್ಬಿಡೋಣ, ಅದು ಅಲ್ಲ. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನನ್ನ ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಗ್ಯಾಂಗ್ರೀನ್ ಏನಾಗುತ್ತೆ, ಅಥವಾ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ ಅಂದ್ರೆ ಪ್ರತಿ ಕ್ಷಣನೂ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಅದನ್ನ ನಾನು ಎಚ್ಚೆತ್ತ ಅರಿವಿನಿಂದ ಗಮನಿಸಿದ್ರೆ ಏನ್ ಮಾಡ್ತೀನಿ, ತತ್ಕ್ಷಣ ಅದಕ್ಕೆ ನಾನು ರಿಪೇರಿ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಮುಲ್ಲ ಮಚ್ತೀನಿ, ಡಾಕ್ಟರ್ ತರ ಹೋಗ್ತೀನಿ, ಏನ್ ಔಷಧಿ ತಗೊಳ್ಬೇಕು ತಗೊಳ್ತೀನಿ, ಕೀಮೋ ತಗೋಬೇಕಾ ತಗೋತೀನಿ, ರೇಡಿಯೇಷನ್ ತಗೋಬೇಕಾ ತಗೋತೀನಿ, ಆಪರೇಷನ್ ಮಾಡಿಸ್ಕೋತೀನಿ. ಅಂದ್ರೆ ಅದು ಬೆಳೆಯೋಕೆ ನಾನು ಸಮಯದ ಅವಕಾಶವನ್ನ ನಾನು ಕೊಡೋದೇ ಇಲ್ಲ, ಸಮಯ ಕೊಡಲ್ಲ. ಅದನ್ನ ತತ್ಕ್ಷಣ ಮಾಡ್ತೀವಿ. ಈ ಬದಲಾವಣೆ ಆಗ್ಬೇಕಾಗಿರೋದು ಯಾವತ್ತೋ ನಾಳೆ ಅಲ್ಲ, ಈಗ ಈ ಕ್ಷಣ ನಾವ್ ಎಲ್ಲಿದೀವಿ ಅಲ್ಲಿಂದನೇ ಬದಲಾವಣೆ. ಈ ಕ್ಷಣದಲ್ಲೇ ನಾವು ಅದನ್ನ ಮಾಡ್ಕೊಳ್ಬೇಕಾಗಿದೆ. ಇದನ್ನ ಬೇರೆ ಯಾರು ಮಾಡಕ್ಕಾಗಲ್ಲ. ಈ ಬದಲಾವಣೆ ನಮ್ಮ ಒಳಗಡೆನೆ ಆಗ್ಬೇಕಾಗಿದೆ. ನಮ್ಮಲ್ಲಿ ಏನಾದ್ರೂ ದುರಾಶೆ ಅನ್ನೋ ಒಂದು ಭಾವನೆ ಇದ್ರೆ, ಬರೀ ಆಸೆ ಅಲ್ಲ, ನಮ್ಗೆಲ್ಲ ಯಾರಿಗೂ ಇರೋದು ದುರಾಸೆನೆ. ಆ ದುರಾಸೆ ಇದ್ರೆ, ಹಿಂಸಾತ್ಮಕ ಭಾವನೆ ಇದ್ದರೆ, ಮಹತ್ವಾಕಾಂಕ್ಷೆ ಇದ್ದರೆ, ಇದನ್ನೇ 30 ಫೀಟ್ ಆಫ್ ದಿ ಲೈಟ್ ಅಂಡ್ ದಿ ಪಾತ್ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮೊಟ್ಟ ಮೊದಲು ಹೇಳಿರೋದನ್ನೇ ಮಹತ್ವಾಕಾಂಕ್ಷೆಯನ್ನ ಕೊಲ್ಲು. ಕೊಲ್ಲೋದು ಅಂದರೆ ಏನು, ಸಂಪೂರ್ಣವಾಗಿ ನಾಶ ಮಾಡೋದು, ಇಲ್ಲದಂತೆ ಮಾಡೋದು. ಮಹತ್ವಾಕಾಂಕ್ಷೆ ಇವೆಲ್ಲ ಏನಾಗತ್ತೆ ಅಂತಂದ್ರೆ ಬೆಳ್ಕೊಂತ ಹೋಗುತ್ತೆ. ಮತ್ತೆ ನಾನು ದೇವಮಾನವನಾಗ್ಬೇಕು, ಎಲ್ರೂ ಬಂದು ನನಗೆ ನಮಸ್ಕಾರ ಮಾಡಬೇಕು, ನನ್ನ ಅಪ್ರಿಶಿಯೇಟ್ ಮಾಡಬೇಕು ಅಂತ, ಈ ತರದ್ ಏನೇನೇನೇನೋ ನೂರಾರು ಅನಿಸಿಕೆಗಳು ನಮ್ಮ ಮನಸ್ಸಿನಲ್ಲಿ ನಾವೇ ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಇದು ಯಾವುದು ಇಲ್ಲ, ಇದೆಲ್ಲ ಪ್ರಯತ್ನ. ಅಥವಾ ಒಂದು ದೊಡ್ಡ ವ್ಯಾಪಾರಿ ಅಥವಾ ವರ್ತಕ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಅಂದ್ರೆ ನಾವು ಯಾವ ರೀತಿ ಪ್ರಪಂಚವನ್ನ ನಾವು ನಿಷ್ಪ್ರಯೋಜಕವನ್ನ ಆಗಿಸ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದೆಲ್ಲ ನಾವೇ ಸೃಷ್ಟಿ ಮಾಡೋದು. ಪ್ರಪಂಚದಲ್ಲಿ ನಾವು ಮಾನವರಾಗಿ ವರ್ತಿಸ್ತಾ ಇಲ್ಲ, ನಿರ್ದಯಿಗಳಾಗ್ಬಿಟ್ಟಿದೀವಿ. ಯಾಕಂದ್ರೆ ನಾವು ಏನನ್ನೂ ಅಬ್ಸರ್ವೇ ಮಾಡ್ತಾ ಇಲ್ಲ. ಅಬ್ಸರ್ವ್ ಮಾಡದೇ ಇದ್ರೆ ಇನ್ನು ಎಲ್ಲಿ ಬದಲಾವಣೆ ಆಗೋದಿಕ್ಕೆ ಸಾಧ್ಯ? ನಾವು ಬದಲಾವಣೆ ಆದ್ರೆ ಮಾತ್ರನೇ ಪ್ರಪಂಚನ ನಾವು ಬದಲಾವಣೆ ಆಗೋದಿಕ್ಕೆ ಮಾಡೋದಿಕ್ಕೆ ಸಾಧ್ಯ. ಯಾಕಂದ್ರೆ ಹನಿ ಹನಿಗೂಡಿದ್ರೇನೆ ಹಳ್ಳ. ಈ ಹನಿಯನ್ನ ಯಾವ ರೀತಿ ಹಾಕ್ಬೇಕು, ಪ್ರತಿಯೊಬ್ರು ಕೂಡ. ಈಗ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಒಂದು ಕೊಳ ಇರುತ್ತೆ, ಕೊಳಕ್ಕೆ ಒಂದು ಕಲ್ಲನ್ನು ಎಸಿತೀವಿ. ಏನಾಗತ್ತೆ, ನಾವು ಒಂದೇ ಕಲ್ಲು ಅಂತ ಹೇಳತ್ತಾ ಅದು? ಇಲ್ಲ, ಅಲೆಯ ತರಂಗಗಳನ್ನ ಎಬ್ಬರಿಸುತ್ತೆ. ಎಲ್ಲಿ ತನಕ ಅಂದ್ರೆ ಆ ಕೊಳದ ಪರಿಧಿ ತನಕ ಹೋಗುತ್ತೆ. ನಾನು ಒಬ್ಬಳು ಪರಿವರ್ತನೆ ಹೊಂದಿದ್ರೆ ಇಡೀ ಪ್ರಪಂಚವನ್ನ ಪರಿವರ್ತನೆ ಹೊಂದಬಹುದು. ಅಂದ್ರೆ ಕೊಳಕ್ಕೆ ಒಂದೇ ಒಂದು ಕಲ್ಲು ಸೆಂಟ್ರಲ್ಲಿ ಯಾವುದೋ ಒಂದು ಕಾರ್ನರ್ ಬಿದ್ರೂ ಕೂಡ ಅದರ ಅಲೆ ಯಾವ ರೀತಿ ಪರಿಧಿಯನ್ನ ಮುಟ್ಟುತ್ತೋ, ಅಂದ್ರೆ ಆ ಬೌಂಡ್ರಿನ ಹೋಗಿ ಮುಟ್ಟುತ್ತೋ, ಆ ರೀತಿ ಇಡೀ ಪ್ರಪಂಚದಲ್ಲಿ ಹೋಗಿ ಮುಟ್ಟುತ್ತೆ. ಆದ್ರಿಂದ ನಾವು ಸಂಪೂರ್ಣವಾಗಿ ಬದಲಾಗಬೇಕು. ನಾವೆಲ್ಲ ಏನೇನೇನೇನೋ ಹ್ಯಾಬಿಟ್ನ ನಾವು ಮಾಡ್ಕೊಂಡು ಬಿಟ್ಟಿದೀವಿ. ಎವ್ರಿ ಡೇ ಪ್ರತಿಯೊಂದು ಬ್ರೈನ್ ಸೆಲ್ಲು ಕೂಡ ಬದಲಾಗಬೇಕು. ಫಿಸಿಕಲಿ ಸೈಕಲಾಜಿಕಲಿ ಆಗ್ಬೇಕು. ಏನಿಂದ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದೀವಲ್ಲ ಹ್ಯಾಬಿಟ್ಟು, ಅದರಿಂದ ಸಂಪೂರ್ಣವಾಗಿ ನಾವು ಹೊರಗಡೆ ಬರಬೇಕು. ಆವಾಗ ಮಾತ್ರ ನಾವು ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯನೇ ವಿನಃ ಇಲ್ಲ ಅಂದ್ರೆ ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಗೆಲ್ಲರಿಗೂ ಕೂಡ ನಮ್ಗೆ ಕಂಡೀಷನ್ ಮೈಂಡ್ ಇದೆ. ಏನಕ್ಕೋ ಒಂದಕ್ಕೆ ಬದ್ಧ ಆಗ್ಬಿಟ್ಟಿದೀವಿ. ಆ ಕಂಡೀಷನ್ ಮೈಂಡ್ ಇಂದ ನಾವು ಹೊರಗಡೆ ಬರ್ಬೇಕು. ಮತ್ತೆ ನಮ್ಮಲ್ಲಿ ಇರುವಂತಹ ಮೊಟ್ಟ ಮೊದಲ ನ್ಯೂನ್ಯತೆ ಏನು ಅಂದ್ರೆ ಅಟ್ಯಾಚ್ಮೆಂಟ್ಸ್. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ತೀರಾ ನಿಮ್ ಮೊಬೈಲ್ನ? ರಾಧಾ ಅವ್ರೆ, ನೀವೇ ಅನ್ಸುತ್ತೆ. ಟಿವಿ ಆನ್ ಆಗಿದೆ, ಟಿವಿ ಆಫ್ ಮಾಡ್ಕೊಳ್ಳಿ.
ಈ ಅಟ್ಯಾಚ್ಮೆಂಟ್ ಅಂತ ಏನಿದೆ, ಅಟ್ಯಾಚ್ಮೆಂಟ್ ಟು ಸಾರು, ಅದರಿಂದ ನಾವು ಹೊರಗಡೆ ಬರಬೇಕು. ದುಃಖಿಸ್ತಾನೇ ಇರ್ತೀವಿ, ಆ ದುಃಖದಲ್ಲಿ ನಮ್ಮನ್ನ ನಾವು ಒಂದು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದರಿಂದ ಹೊರಗಡೆ ಬರಬೇಕು. ಸದಾ ಕಾಲ ನಮ್ಮ ಮನಸ್ಸು ಕಾನ್ಫ್ಲಿಕ್ಟ್ ಅಲ್ಲಿ ಇರುತ್ತೆ. ಏನೋ ಒಂದು ಹೋರಾಟ, ಇದು ಬೇಕು ಬೇಡ, ಬೇಕು ಬೇಡ, ಸದಾ ಕಾಲ ಕಾನ್ಫ್ಲಿಕ್ಟ್ ಅಲ್ಲಿ ಇರುತ್ತೆ. ಇದು ಎಲ್ಲದರಿಂದನೂ ನಾವು ಹೊರಗಡೆ ಬರಬೇಕು. ಇಲ್ಲ ಅಂದ್ರೆ ನಾವು ಪ್ರಪಂಚಕ್ಕೆ ಒಳ್ಳೇದು ಮಾಡೋದ್ರ ಬದಲು ನಾವು ಕೆಟ್ಟದನ್ನ ನಾವು ಕೊಡ್ತಾ ಇರ್ತೀವಿ. ಆ ಕೊಡೋದನ್ನ ನಾವು ನಿಲ್ಲಿಸ್ಬೇಕು. ಮತ್ತೆ ಸ್ಪರ್ಧಾತ್ಮಕತೆ ಪ್ರಪಂಚವನ್ನ ಹಾಳ್ಗೆಡುತ್ತಾ ಇದೆ. ಬರೀ ಕಾಂಪಿಟೇಷನು, ಎಲ್ಲಿಂದ ಎಲ್ಲಿ ಹೋದ್ರೂ ಸ್ಪರ್ಧೆ. ಈ ಸ್ಪರ್ಧೆ ಅನ್ನೋದು ಸಣ್ಣ ವಯಸ್ಸಿನಿಂದನೂ ಕೂಡ, ಅವ್ರಿಗೆ ಅಷ್ಟು ನಂಬರ್ ಬಂತು ನನಗಿಲ್ಲ, ಅವ್ರ ಹತ್ರ ಅದಿದೆ ನನ್ನ ಹತ್ರ ಇಲ್ಲ, ಈ ಕಂಪ್ಯಾರಿಸನ್ ಕಾಂಪಿಟೇಷನ್ ಇದು ತುಂಬಾನೇ ಇದೆ ಪ್ರಪಂಚದಲ್ಲಿ. ಇದರಿಂದ ನಾವು ಹೊರಗಡೆ ಬರಬೇಕು. ಇದನ್ನ ಬದಲಾವಣೆ ಹೊಂದಲೇಬೇಕಿದೆ. ಈಗ ಹೆಂಗಾಗ್ತಾ ಇದೆ ಅಂತಂದ್ರೆ, ಪ್ರಪಂಚದಲ್ಲಿ ನಾವು ಟಿವಿನ ಆನ್ ಮಾಡಿದ್ರೆ ಅಥವಾ ಪೇಪರ್ನ ಓದಿದ್ರೆ ಅಥವಾ ನಾವು ಯೂಟ್ಯೂಬ್ನ ನೋಡಿದ್ರೆ ಏನ್ ಕಾಣಿಸುತ್ತೆ ಅಂದ್ರೆ, ಪ್ರಪಂಚವು ಆಕ್ರಮಣಕಾರಿ ಆಗ್ತಾ ಇದೆ. ಇವತ್ತಿನ ದಿನ ಟ್ರಂಪ್ 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 ಅಂತ ಏನ್ ಹೇಳ್ತೀವಿ? ಈ ದೇಶ ನನಗ್ ಬೇಕು, ಈ ದೇಶ ನನಗ್ ಬೇಕು, ಇದು ನನಗ್ ಬೇಕು, ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್, ನಾನೇ ಹೆಡ್, ಸರ್ವಾಧಿಕಾರಿ ಅಂತ ಅಂದ್ಬಿಟ್ಟು ನಾವು ಅಂದ್ಕೋತೀವಿ. ಇದು ಯಾವುದು ಕೂಡ ಸರಿಯಲ್ಲ. ಇದು ಎಲ್ಲವೂ ಕೂಡ ತತ್ಕ್ಷಣವೇ ಬದಲಾಗಬೇಕು. ಇದು ಬದಲಾದರೆ ಮಾತ್ರ ಇದನ್ನ ಪರಿವರ್ತನೆ ಅಂತ ಹೇಳಿ ಕರೀತಾರೆ. ಇಲ್ಲ ಅಂದ್ರೆ ಪರಿವರ್ತನೆ ಸಾಧ್ಯನೇ ಇಲ್ಲ. ಸಮಸ್ಯೆಯ ಆಳಕ್ಕೆ ನಾವು ಇಳಿದ್ರೆ, ಯೋಚನೆ ನಾವು ಮಾಡ್ತಾ ಇದೀವಲ್ಲ, ಯೋಚನೆ ಪ್ರೇಮವನ್ನ ನಿರಾಕರಿಸುತ್ತೆ ಎಂಬುದು ಸ್ಪಷ್ಟ. ಸಮಸ್ಯೆಯ ಆಳಕ್ಕೆ ಹೋದಾಗ ಏನಿರುತ್ತಲ್ಲಿ? ಪ್ರೇಮ ಇರುತ್ತಾ ಅಥವಾ ಸೆನ್ಸ್ ಆಫ್ ಸೆಪರೇಟ್ನೆಸ್ ಇರುತ್ತಾ? ನಾ ಬೇರೆ ನೀವು ಬೇರೆ, ಪ್ರತ್ಯೇಕತಾ ಮನೋಭಾವ ಅನ್ನೋದಿರುತ್ತೆ. ಆದ್ರಿಂದ ಇದು ಪ್ರೇಮವನ್ನ ನಿರಾಕರಿಸುತ್ತೆ. ಈ ಯೋಚನೆಗೆ ಏನಾದ್ರೂ ಕೊನೆ ಇದೆಯಾ? ಯೋಚನೆ ಮಾಡ್ತಾನೆ ಇರ್ತೀವಿ ನಿರಂತರವಾಗಿ. ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಈ ಯೋಚನೆ ಅನ್ನೋದು ತುಂಬಿ ತುಳುಕ್ತಾನೆ ಇರುತ್ತೆ. ಮನಸ್ಸು ಸ್ತಬ್ಧವಾಗಿದೆಯಾ? ಮನಸ್ಸು ಶಾಂತವಾಗಿದೆಯಾ? ಖಂಡಿತ ಇಲ್ಲ. ಸದಾ ಕಾಲ ಮನಸ್ಸಿನಲ್ಲಿ ಪ್ರಕ್ಷುಬ್ಧತೆ ಅನ್ನೋದು ಇರುತ್ತೆ. ಬೇಕೋ ಬೇಡವೋ, ಹೋಗ್ಲೋ ಬೇಡವೋ, ಯಾವಾಗ್ಲೂ ದ್ವಂದ್ವ. ಇದರಿಂದ ನಾವು ಹೊರಗಡೆ ಬರಬೇಕು. ಇದು ಎಲ್ಲಿಂದ ಬಂತು ಅನ್ನೋದನ್ನ ನಾವು ಕಂಡುಕೊಳ್ಬೇಕು. ಈ ಯೋಚನೆಗೆ ಒಂದು ಕೊನೆ ಮುಟ್ಟಿಸ್ಬೇಕು ಅಂದ್ರೆ, ಅದನ್ನ ಎಲ್ಲಿ ತನಕ ನಮ್ಮ ನಮ್ಮ ಮೆಚುರಿಟಿ ಇದೆಯೋ ಅಲ್ಲಿ ತನಕ ಒಂದು ಯೋಚನೆ ಮಾಡ್ಬಿಟ್ಟು ಆಮೇಲೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಏನ್ ಹಾಗತ್ತೆ. ಅವಾಗ ಕ್ವೈಟ್ ಆಗಿ ವಾಟ್ ಈಸ್ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ನಾವು ಅದನ್ನ ಮಾಡೋದಿಲ್ಲ. ಸಮಯಕ್ಕೆ ಕೇವಲ ಈ ಸಮಯ ಇದೆಯಲ್ಲ, ಆ ಸಮಯವನ್ನ ನಾವು ಯೋಚನೆಗೆ ಕೇವಲ ಶಾಸ್ತ್ರದ ದೃಷ್ಟಿಯಿಂದ ಆಲೋಚಿಸುವುದಲ್ಲ, ತಾತ್ವಿಕವಾಗಿ ಚಿಂತಿಸುವುದು ಅಲ್ಲ. ಆದರೆ ಅದನ್ನ ಕಂಡು ಹಿಡಿಯಬೇಕು ಅಥವಾ ಕಂಡುಕೊಳ್ಳಬೇಕು. ಅಂದ್ರೆ ಒನ್ ಹ್ಯಾಸ್ ಟು ಫೈಂಡ್ ಔಟ್. ಈ ಸಮಯಕ್ಕೆ, ಯೋಚನೆಗೆ ಅಂದ್ರೆ ಬರೀ ಫಿಲಾಸಫಿಕಲ್ ದೃಷ್ಟಿಯಿಂದನೂ ನಾವು ಯೋಚನೆ ಮಾಡೋದಲ್ಲ, ಅಥವಾ ರ್ಯಾಷನಲ್ ಆಗಿ ನಾವು ಯೋಚನೆ ಮಾಡೋದು ಕೂಡ ಅಲ್ಲ. ಇದು ಏನ್ ಇದೆ ಅದನ್ನ ನಾವು ಕಂಡು ಹಿಡಿಬೇಕು. ಅಂತಂದ್ರೆ ಸಮಸ್ಯೆಯ ಆಳಕ್ಕೆ ಇಳಿದಾಗ ಮಾತ್ರ ನಮ್ಮ ಯೋಚನೆ ಯಾವ ಜಾಡಿನಲ್ಲಿ ಅದು ಹರಿದು ಹೋಗ್ತಾ ಇದೆ, ಅಲ್ಲಿ ಸ್ವಾರ್ಥತೆ ಇದೆಯಾ, ಇದನ್ನ ಕಂಟೆಂಟ್ ಅಂತ ಹೇಳ್ತಾರೆ. ನಮ್ಮ ಪ್ರಜ್ಞೆಯಲ್ಲಿ ಇರೋ ಕಂಟೆಂಟ್ ಏನು, ಸಾರ ಏನು, ಅದರ ಪ್ರಕಾರ, ಅಥವಾ ನಮ್ದು ಎಕ್ಸ್ಪೋಜರ್ ಏನು, ನಮ್ಮ ಲೈಫ್ ಸ್ಟೈಲ್ ಏನು, ನಮ್ಮ ಜೀವನದಲ್ಲಿ ನಮ್ಮ ಅನುಭವಗಳು ಇದುವರೆಗೂ ಏನೆಲ್ಲ ಆಗಿದೆ, ಏನೆಲ್ಲ ಎಕ್ಸ್ಪೀರಿಯನ್ಸ್ ನಮಗಾಗಿದೆ, ಇದನ್ನ ಒಂದು ಕಡೆ ಹೇಳ್ತಾರೆ. ಬೇಕಾದಷ್ಟು ಜಿಡ್ಡು ಕೃಷ್ಣಮೂರ್ತಿಗಳು ಅನುಭವಿಸ್ಬಿಟ್ಟಿದ್ದಾರೆ. ಯಾವುದೇ ಒಂದು ಅನುಭವ ಕೂಡ ಅವ್ರಿಗೆ ಇನ್ನೊಂದು ಸಲ ಆಗ್ಲಿಲ್ಲ. ಒಂದು ಸಲಿ ಏನಾಯ್ತು ಇದನ್ನೇ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಬರಿಬೇಕಾದ್ರೆ, ಬರೆಯೋಕ್ ಮುಂಚೆ ಅವ್ರನ್ನ ಕಾಮಲೋಕದಲ್ಲಿ C.W. ಲೆಡ್ಬೀಟರ್ ಅವ್ರನ್ನ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಶಂಬಳಲ್ಲಿ ಹೋಗಿ ಅವರಿಗೆ ಮಹಾತ್ಮ ಕುತುಮಿಗಳು ಅವರಿಗೆ ಬೋಧನೆಯನ್ನ ನೀಡ್ತಾರೆ. ಅದನ್ನ ಬಂದು ಬೆಳಗ್ಗೆ ಮಲ್ಕೊಂಡಾಗ ಅವ್ರಿಗೆ ಎಷ್ಟು ನೆನಪಿತ್ತು ಅದನ್ನ 3-4 ಸೆಂಟೆನ್ಸಸ್ನ ಬರೆದು ಅವ್ರು ಅದನ್ನ ಹಿಡ್ತಾರೆ. ನೆನಪಲ್ಲಿ ಏನಿತ್ತು ಅದನ್ನೆಲ್ಲಾನು ಕೂಡ ಆ ಬರಿಬೇಕಾದ್ರೆ ಯಾವ ಮಟ್ಟದಲ್ಲಿ ಅವ್ರು ಅದನ್ನ ಜ್ಞಾಪಕ ಇಟ್ಕೊಂಡು ಬರೀತಾರೆ ಅಂತ ಅಂದ್ರೆ, ಪ್ರತಿಯೊಂದನ್ನು ಕೂಡ ಎಷ್ಟು ಇತ್ತೋ ಅಷ್ಟನ್ನು ಬರೆಯೋದು. ಬರ್ದರು ಅಷ್ಟೇ ಅಲ್ಲ, ಅದನ್ನ ಅವರು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡ್ರು. ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ನಲ್ಲಿ ಏನೆಲ್ಲ ಮಾಸ್ಟರ್ ಬೋಧನೆಯನ್ನು ಕೊಟ್ರು ಅದನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರಿಂದಾನೇ ಇದನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು. ಅದನ್ನ ಅವರು ಕಂಡುಕೊಂಡ್ರು. ಅಂದ್ರೆ ಇಂಪ್ಲಿಮೆಂಟ್ ಮಾಡೋದು ಪ್ರೇಮ ಮನಸ್ಸಿನಲ್ಲಿ ಇದ್ದಿದ್ರಿಂದ ಅವರು ಈ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು. ಆದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಮೀನ್ಸ್ ನೆವರ್ ಎ ಥಾಟ್ ಆಫ್ ಬಿಕಮಿಂಗ್. ಏನೋ ಆಗದ್ ಅಲ್ಲ ಟ್ರಾನ್ಸ್ಫಾರ್ಮೇಶನ್, ಒಂದು ಥಾಟ್ ಆಫ್ ಬಿಕಮಿಂಗ್ ಅಲ್ಲ ಅದು.
ಇಮ್ಮಿಡಿಯೇಟ್ ಅದ ಆಗೋಗುತ್ತದು, ಆ ಕ್ಷಣ ತತ್ಕ್ಷಣನೇ ಅದು ಆಗೋಗುತ್ತೆ. ಅದು ಪರಿವರ್ತನೆ ಅಂತ ಹೇಳ್ತಾರೆ. ಆದರೆ ಬೀಯಿಂಗ್ ಅಬ್ಸಲ್ಯೂಟ್ಲಿ ನಥಿಂಗ್, ಸಂಪೂರ್ಣವಾಗಿ ಏನೂ ಆಗಿಲ್ಲದೆ ಇದ್ದಾಗ ಮಾತ್ರ ಈ ಪರಿವರ್ತನೆ ಸಾಧ್ಯ. ನಾನು ಏನೋ ಆಗಬೇಕು, ಏನೋ ಆಗೋಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಆಗಲ್ಲ. ತತ್ಕ್ಷಣ ಆಗಬೇಕು ಅಂದರೆ ಏನೂ ಆಗಿಲ್ಲದೆ ಇದ್ದಾಗ, ಆ ಕ್ಷಣದಲ್ಲಿದ್ದಾಗ ವಾಟ್ ಈಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಬಿಕಮಿಂಗ್ 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 ಅಂತ ಆಗುತ್ತೆ. ಇಲ್ಲ ಅಂದರೆ ಟೈಮ್ ಇರುತ್ತೆ. ಇಲ್ಲ ಅಂದರೆ ನಮಗೆ ಯೋಚನಾ ಮಟ್ಟ ನಮ್ಮಲ್ಲಿ ಎಷ್ಟಿದೆ ಆ ಯೋಚನೆಯನ್ನೇ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಕೂತಿರ್ತೀವಿ. ಇಷ್ಟೇ ಆಗುತ್ತೆ, ಅಷ್ಟು ಬಿಟ್ಟು ಬೇರೆ ಇನ್ನೇನು ಆಗಲ್ಲ. ವಾಟ್ ಆಸ್ ರಿಯಾಲಿಟಿ ಈಸ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ವಾಟ್ ಈಸ್ ಅಂತ ಹೇಳ್ತಾರೆ. ರಿಯಾಲಿಟಿಲಿ ಏನು ಅಂತಂದ್ರೆ ಏನ್ ಇದೆ ಅದು ಟ್ರಾನ್ಸ್ಫಾರ್ಮ್ ಆಗೋದೇನೇನೆ ರಿಯಾಲಿಟಿಲಿ ಇರೋದು. ಅದು ಮಾತ್ರ ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಅವ್ರು ಅದರಲ್ಲಿ ಹೇಳ್ತಾರೆ. ನಿಜವಾಗಲೂ ಏನಿದೆಯೋ ಅದು ಪರಿವರ್ತನೆ. ನಾವು ಏನೋ ಆಗ್ಬೇಕು ಅಂತ ನಾವು ಮಾಡ್ತಾ ಇದೀವಲ್ಲ, ಅದೆಲ್ಲ ಪರಿವರ್ತನೆ. ಏನು ಇದೆ ಆ ಕ್ಷಣಕ್ಕೆ ನಾವು ಏನು ಮಾಡ್ತೀವಿ ಅದು ಪರಿವರ್ತನೆ. ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನನ್ನಲ್ಲಿ ಹಿಂಸೆ ಇದೆ, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತೀನಿ. ಯಾವಾಗ ಹಿಂಸೆ ಮಾಡ್ತೀನಿ? ನನಗೇನೋ ಬೇಕು ಅಂದಾಗ, ನನ್ನಲ್ಲಿ ಆಸೆ ಅನ್ನೋದು ಇದ್ದಾಗ ಹಿಂಸೆ ಮಾಡ್ತೀನಿ. ನಾನು ಹಿಂಸಾತ್ಮಕ ವ್ಯಕ್ತಿ. ಆದ್ದರಿಂದ ಆ ಅಹಿಂಸಾವಾತ್ಮಕ ವ್ಯಕ್ತಿ ಆಗೋದಕ್ಕೆ ಇಷ್ಟಪಡ್ತೇನೆ ಅಥವಾ ಬಯಸ್ತೇನೆ. ಆ ಬಯಕೆ ಅನ್ನೋದು ಏನ್ ಮಾಡುತ್ತೆ? ಬರೀ ಬಯಕೆ ಅಷ್ಟೇ, ಅದು ಸಮಯ ಬೇಕಾಗುತ್ತೆ. ನಾನು ಇಲ್ಲಿಂದ ನಾನು ಅಲ್ಲಿಗೆ ಹಾಕ್ತೀನಿ. ನನ್ನಲ್ಲಿ ಹಿಂಸೆ ಇದೆ, ನಾನೊಬ್ಳು ಹಿಂಸಾತ್ಮಕ ವ್ಯಕ್ತಿ, ಇನ್ನೊಬ್ರಿಗೆ ಹಿಂಸೆ ಕೊಡುವಂತ ವ್ಯಕ್ತಿ. ನಾನು ಇನ್ನೊಬ್ಬರಿಗೆ ಹಿಂಸೆಯನ್ನ ಕೊಡಬಾರ್ದಪ್ಪ ಅಂತ ಒಂದು ಥಾಟ್ ಬರುತ್ತೆ ಅಷ್ಟೇ. ಇನ್ನು ಮುಂದೆ, ಈ ಕ್ಷಣ ಅಲ್ಲ, ಇನ್ನು ಮುಂದೆ ಕೊಡಬಾರ್ದು ಅಂದಾಗ ಪರಿವರ್ತನೆ ಆಗೋದಕ್ಕೆ ಸಾಧ್ಯನಾ? ಇಟ್ ಟೇಕ್ಸ್ ಟೈಮ್. ಟೈಮ್ ಇಲ್ಲ, ಈ ಕ್ಷಣನೇ. ಅದನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಾನು ಒಬ್ಳು ಹಿಂಸಾತ್ಮಕ ವ್ಯಕ್ತಿ ಅನ್ನೋದನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ತನಗೆ ತಾನೇ ಅಹಿಂಸಾತ್ಮಕ ವ್ಯಕ್ತಿಯಾಗಿ ನಾನು ಆ ಕ್ಷಣ ಪರಿವರ್ತನೆ ಹೊಂದ್ಬಿಡ್ತೀನಿ. ಪರಿವರ್ತನೆ ಇದೆ ತಾನೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಸಮಯದಲ್ಲಿ ಅಂದ್ರೆ ನನ್ನಲ್ಲಿ ಇರುವ ಆ ಹಿಂಸಾತ್ಮಕತೆಯನ್ನು ಗಮನಿಸಿ ಏನಿದೆಯೋ ಅದನ್ನ ಗಮನಿಸಿದಾಗ ಹಿಂಸಾತ್ಮಕತೆಯು ಸಂಪೂರ್ಣವಾಗಿ ಇಲ್ಲವಾಗುತ್ತದೆ, ಅಥವಾ ತತ್ಕ್ಷಣ ಅದು ಕರಗಿ ಹೋಗುತ್ತೆ. ಅದನ್ನ ಸಂಪೂರ್ಣವಾಗಿ ಗಮನಿಸ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ, ರಮಣ ಮಹರ್ಷಿಗಳು ಆಪರೇಷನ್ ಮಾಡಿಸ್ಕೊಳ್ತಾರೆ. ಆಪರೇಷನ್ ಮಾಡಿಸ್ಕೊಂಡಾಗ ಅವ್ರಿಗೆ ಹೇಳ್ತಾರೆ ಡಾಕ್ಟರು, ಅನಿಸ್ತೇಷಿಯಾ ಕೊಡಿ ಅಂತ. ಅವ್ರು ಹೇಳ್ತಾರೆ ನಂಗೆ ಅನಿಸ್ತೇಷಿಯಾ ಬೇಡ ಅಂತ. ಅನಿಸ್ತೇಷಿಯಾ ಇಲ್ದಂಗೆ ಹೆಂಗ್ ಆಪರೇಷನ್ ಮಾಡೋದು? ಅವ್ರಿಗೆ ಪೇನ್ ಆಗತ್ತೆ ಅಂದಾಗ ನೀವು ಮಾಡಿ, ನಾನು ನೋಡ್ತೀನಿ ಅಂತ. ಅಂದ್ರೆ ಅವರು ಏನು ಇದೆ ಆ ಪೇನನ್ನ ಯಥಾವತ್ತು ನೋಡಿದ್ರು. ನಮ್ಗೊಂದು ಸಣ್ಣ ನೋವಾದ್ರೆ ನಾವು ಅದನ್ನ ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ. ಆ ಪೇನಿಂದ ನಾವು ಇಮಿಡಿಯೇಟ್ ಹೊರಗಡೆ ಬರಬೇಕು ಅಂತ ನಾವು ಅನ್ಕೋತೀವಿ. ಆದ್ರೆ ಅವರು ಆ ಪೇನನ್ನ ಅದೇ ಯಥಾವತ್ತು, ಇಲ್ಲಿ ನೋವಿತ್ತಾ ಅಲ್ಲಿ ನೋವಿತ್ತಾ, ಅದೊಂದು ಸೆನ್ಸೇಷನ್, ಆ ಸೆನ್ಸೇಷನ್ನ ಅವರು ನೋಡಿದ್ರು. ಪೇನ್ ಅಂತ ನಾವು ಆ ಹೆಸರನ್ನ ಕೊಟ್ಟಿದೀವಿ, ಅವ್ರ ಆ ರೀತಿ ಆಗ್ಲಿಲ್ಲ. ಆದ್ರಿಂದ ಯಾರಿಗಾದ್ರೂ ನಮ್ಗೆ ಟ್ರಾನ್ಸ್ಫಾರ್ಮೇಶನ್ ಏನಾದರೂ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಏನಾದರೂ ಆಸಕ್ತಿ ಇತ್ತು ಅಂತಂದ್ರೆ, ಯು ಹ್ಯಾವ್ ಟು ವರ್ಕ್ ಇಟ್ ಔಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಇಟ್ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ನಿಜವಾಗ್ಲೂ ಏನಾದರೂ ಆಸಕ್ತಿ ಇತ್ತು ಅಂದ್ರೆ ನಾವು ಅದಕ್ಕೆ ಕೆಲಸ ಮಾಡಬೇಕು. ಆಮೇಲೆ ಸಂಪೂರ್ಣವಾಗಿ ಅವರೆಲ್ಲ ಮರ್ತು ಬಿಡೋರು ಜಿಡ್ಡು ಕೃಷ್ಣಮೂರ್ತಿ. ನಾವೆಲ್ಲ ಏನ್ ಮಾಡ್ತೀವಿ? ನಾನು 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 ನಂದು ನಂದು ನಂದು, ನಾನು ಇದನ್ ಮಾಡಿದೆ, ನಾನು ಅದನ್ ಮಾಡಿದೆ, ನಾನು ಇಷ್ಟು ಮಾಡಿದೆ ಅಂತ ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೆ. ಕೃಷ್ಣಮೂರ್ತಿಗಳು ಎಲ್ಲಾನು ಮರ್ತ್ಬಿಟ್ರು. ಅವ್ರಿಗೆ ಥರ್ಡ್ ಇನಿಸಿಯೇಷನ್ ಆದಾಗ ಹಿಂದೆ ಏನೆಲ್ಲ ಇತ್ತು ಮೆಜಾರಿಟಿ ಬಂದ್ಬಿಟ್ಟು ಅವರು ಸಂಪೂರ್ಣ ಹೊಸ ಮಾನವರಾಗಿ ಅವರು ಪರಿವರ್ತನೆ ಹೊಂದ್ಬಿಡ್ತಾರೆ. ಅವಾಗ ಅವರಲ್ಲಿ ಏನು ಇರಲ್ಲ. ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಒಂದೇ, ಮಾಸ್ಟರ್ ಅಂತೆ ನಾನು ಆಗ್ಬೇಕು, ಅವ್ರ ಕೆಲಸ ಕಾರ್ಯವನ್ನ ಮಾಡಬೇಕು. ಯಾಕಂದ್ರೆ ಆ ತಿಳುವಳಿಕೆ ಅನ್ನೋದು ಏನಿದೆ ಅದು ಮೇಧಾಶಕ್ತಿ ಕಡೆಗೆ ಕೊಂಡೊಯ್ಯುತ್ತೆ. ಈ ತಿಳುವಳಿಕೆ ಒಟ್ಟುಗೂಡಿಸುವಿಕೆಯು ಮನಸ್ಸನ್ನ ಮಂಕು ಮಾಡುತ್ತೆ. ಈ ನಾಲೆಡ್ಜ್ ಅನ್ನೋದು ಏನಿದೆ, ಇದುವರೆಗೂ ನಾನ್ ಮಾಡಿದೆ ಅನ್ನೋದು ಬರೀ ಮನಸ್ಸನ್ನ ಮಂಕ ಮಾಡುತ್ತೆ ಅಂದ್ಬಿಟ್ಟು ಎಲ್ಲವನ್ನೂ ಅವ್ರು ಮರ್ತ್ಬಿಟ್ರು. ಈ ಕ್ಷಣದಲ್ಲಿ ಏನಿದೆ ಅದು ಒಂದನ್ನೇ ಅವರು ತಿಳ್ಕೊಂಡು ಯೋಚನೆ ಮಾಡಿದ್ರು. ಅವಾಗ ಯಾರೋ ಒಂದ್ಸಲಿ ಕೇಳ್ತಾರಂತೆ, ನೀವೇ ಬರ್ದಿರೋದು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಂತ. ಅವ್ರಂತಾರೆ ನಂಗೆ ಯಾವ್ದಾ ನನಗೆ ನೆನಪಿಲ್ಲ, ಆಲ್ಕೋನ್ ಅಂತ ಹೇಳ್ತಾರೆ, ಅದು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೋಗ್ಬಿಟ್ಟು ಅವ್ರು ಹೇಳ್ತಾರಂತೆ, ನಿಮ್ಗೆ ಸುಬ್ಬಾರಾವ್ ಮೆಡಲ್ ಬಂದಿದೆ ಈ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಬುಕ್ನ ನೀವೇ ಬರ್ದಿರೋದು ಅಂತ ಹೇಳಿದಾಗ, ಹೌದಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಆಮೇಲೆ ಅವ್ರನ್ನ ಆ್ಯನಿ ಬೆಸೆಂಟ್ ಅಂದ್ರೆ 1932ಗೆ ಬಂದು ಹೋದವರು
ಆಮೇಲೆ ಅವರು ನಮ್ಮ ಥಿಯೋಸಫಿಕಲ್ ಸೊಸೈಟಿಗೆ ಬರೋದೇ ಇಲ್ಲ. ಆಮೇಲೆ 1980 ಆನ್ವರ್ಡ್ಸ್ ಯಾವಾಗ ರಾಧಾ ಬರ್ನಿಯರ್ ಅವರು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತಾರೆ, ಅವರು ಸಣ್ಣ ವಯಸ್ಸಿನಿಂದನೂ ಒಟ್ಟಿಗೆ ಬೆಳೆದಿರೋರು. ಸೊ ಅವರು ಹೋಗಿ ಕರೀತಾರೆ. ಸೊ ಇವ್ರ ಇನ್ವಿಟೇಷನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಬರ್ತಾರೆ ಥಿಯೋಸಫಿಕಲ್ ಸೊಸೈಟಿಗೆ. ಬಂದಾಗ ಹೋಗ್ತಾರೆ, ಆ್ಯನಿ ಬೆಸೆಂಟ್ ರೂಮ್ಗೆ ಹೋಗ್ತಾರೆ. ಮತ್ತೆ ಇವ್ರ ರೂಮ್ ಯಾವ್ದಿತ್ತು ಇವ್ರ ರೂಮ್ಗೂ ಹೋಗ್ತಾರೆ. ಇವ್ರ ರೂಮ್ ಅವ್ರಿಗೆ ನೆನಪು ಬರಲ್ಲ, ಆ್ಯನಿ ಬೆಸೆಂಟ್ ರೂಮು ಬರಲ್ಲ. ಕೆಲವೊಂದು ಮಾತ್ರ, ಅಲ್ಪ ಸ್ವಲ್ಪ ಮಾತ್ರ ನೋಡಿದ್ದೀನಿ ಅನ್ನೋ ಒಂದು ನೆನಪು ಮಾತ್ರ ಬರುತ್ತೆ. ಏಕೆಂದ್ರೆ ಸಾಮಾನ್ಯ ಮಾನವರು ಅನುಭವಿಸುತ್ತಿರುವ ಈ ಭಾವನಾತ್ಮಕ ನೋವುಗಳನ್ನ ಅವರು 1923 ಮೊದಲೇ ಜಿಡು ಕೃಷ್ಣಮೂರ್ತಿಯವರು ಇದನ್ನೆಲ್ಲವನ್ನು ಕೂಡ ಅವರು ಅನುಭವಿಸ್ಬಿಟ್ಟಿದ್ದಾರೆ. ಎಷ್ಟು ನೋವು, ಎಷ್ಟು ಸಂಕಟ, ಯಾತನೆ ಎಲ್ಲವನ್ನೂ ಅವ್ರು ನೋಡಿದ್ದಾರೆ. ಕಡೆಗೆ ಎಲ್ಲವನ್ನೂ ಅವ್ರು ಸಂಪೂರ್ಣವಾಗಿ ಬಿಟ್ಬಿಟ್ರು. ಅವರು ಮನೆಯಿಂದ ಹೊರಗಿದ್ದಾಗ ಆ ಹೋಮ್ ಸಿಕ್ನೆಸ್ ಅನ್ನೋದು ಉಂಟಾಗತ್ತೆ. ಇವಾಗೆಲ್ಲ ಒಂಥರ ರೂಢಿ ಆಗ್ಬಿಟ್ಟಿದೆ ಹಾಸ್ಟೆಲ್ ಬಿಡೋದು. ಹಿಂದಿನ ಕಾಲದಲ್ಲಿ ಎಲ್ಲೋ ಗುರುಕುಲಕ್ಕೆ ಬಿಡೋರು, ಅದಾದ್ಮೇಲೆ ಕರ್ಕೊಂಡು ಬರೋರು. ಅದು ಯಾರಿಗೆ, ಬಹಳ ಬೆಳೆದಂತ ವ್ಯಕ್ತಿಗಳಿಗೆ, ಮಹಾರಾಜರ ಮಕ್ಕಳಿಗೆ, ಇನ್ನು ಯಾರಿಗಾದ್ರೂ, ಎಲ್ರಿಗೂ ಇರಲಿಲ್ಲ. ಎಲ್ಲರಿಗೂ ಅಲ್ಪ ಸ್ವಲ್ಪ ವಿದ್ಯೆ ಮಾತ್ರ ಇತ್ತು. ಆದ್ರೆ ಈಗಂತೂ ಎಲ್ರು ಮನೆ ಬಿಟ್ಬಿಟ್ಟು ಇಲ್ಲೆಲ್ಲ ಪಿ ಜಿಗಳಲ್ಲಿ ಇರ್ತಾರೆ, ಅಥವಾ ಇನ್ನೆಲ್ಲೋ ರೂಮ್ ಮಾಡ್ಕೊಂಡಿರ್ತಾರೆ, 3-4 ಜನ ಇರ್ತಾರೆ. ಅವರಿಗೆ ಹೋಮ್ ಸಿಕ್ನೆಸ್ ಅನ್ನೋದಿರುತ್ತೆ. ನಮ್ದು ಅಡಿಗೆ ಊಟ ಏನೂ ಇರಲ್ಲ, ಅಪ್ಪ ಅಮ್ಮನ ಪ್ರೀತಿ ಇರಲ್ಲ, ವಾತ್ಸಲ್ಯ ಇರಲ್ಲ, ನಮ್ಮನ್ನ ಕೇರ್ ಮಾಡೋರಂತೂ ಯಾರೂ ಇರಲ್ಲ. ಇವ್ರಿಗೂ ಸೇಮ್ ಥಿಂಗ್ ಆಯ್ತು ವೆನ್ ಈ ವೆಂಟ್ ಅಬ್ರಾಡ್. ಆ್ಯನಿ ಬೆಸೆಂಟ್ ತಾಯಿ ಪ್ರೀತಿ ಅವರು ತುಂಬಾ ಚೆನ್ನಾಗಿ ಒಂದು ಲೆಟ್ರಲ್ಲಿ ಬರೆದಿದ್ದಾರೆ, ಅಮ್ಮ ಅಂತ ಅಂದ್ಬಿಟ್ಟು. ಆ ಅಮ್ಮ ಅಂತ ಕರೆಯೋದೇನೆ ಬಹಳ ತುಂಬಾ ಚೆನ್ನಾಗಿದೆ. ನಿಮ್ಮ ಪ್ರೀತಿ ನನಗೆ ಸಿಕ್ತು, ನಾನು ತಾಯಿ ಇಲ್ಲದೆ ಸಾಕಷ್ಟು ವರ್ಷ ಆಗಿರುತ್ತೆ ಅಷ್ಟೊತ್ತಿಗೆ ಹೋಗಿ. ಆದ್ರೆ ಆ್ಯನಿ ಬೆಸೆಂಟು ಸಂಪೂರ್ಣವಾಗಿ ನನಗಿದೆ ಆ ಹಕ್ಕು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ, ಅಮ್ಮ ಅಂತ ಹೇಳಿ. ಅವ್ರು ಒಂದು ಲೆಟರ್ ಬರೆದಾಗ ಆ ಹೋಮ್ ಸಿಕ್ನೆಸ್, ಆ್ಯನಿ ಬೆಸೆಂಟ್ ಬಂದಾಗ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಇವ್ರಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. 1932ನಲ್ಲಿ ಲಾಸ್ಟ್ ಆ್ಯನಿ ಬೆಸೆಂಟ್ ಸಾಯಕ್ಕೆ ಹಿಂದಿನ ವರ್ಷ ಅದು. ಅವ್ರ ಕೈ ಹಿಡ್ಕೊಂಡು ಕೂತಿರ್ತಾರೆ ಆ್ಯನಿ ಬೆಸೆಂಟ್. ಅಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿ ಗೌರವ ಅನ್ನೋದು ಇತ್ತು. ಮತ್ತೆ ಎಲ್ಲರೂ ಒಂಟಿಯಾಗಿರ್ತಾರೆ. ಮತ್ತೆ ಅವರು ಮೆಟ್ರಿಕ್ಯುಲೇಷನ್ ಅಲ್ಲಿ, ಅಂದ್ರೆ 10th ಅಂತ ಇಟ್ಕೊಳ್ಳೋಣ, 3 ಸಲ ಫೇಲ್ ಆಗ್ತಾರೆ ಅವರು. ಒಂದ್ಸಲ ಅಲ್ಲ, 2 ಸಲ ಅಲ್ಲ. ಆದ್ರೂ ಅವ್ರು ಅದ್ರ ಬಗ್ಗೆ ಹೆಚ್ಚು ಏನು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಮತ್ತೆ ಇನ್ನೊಬ್ರು ಇವ್ರನ್ನ ನೋಡಿ ನೋಡಿ ಹೊಟ್ಟೆ ಕಿಚ್ಚಿಬಿಡ್ತಾರೆ, ಇವ್ರಿಗೆ ಮಾತ್ರ ಇಷ್ಟೆಲ್ಲ ಫೆಸಿಲಿಟಿ ಇದೆ, ಫಾರಿನ್ ಕರ್ಕೊಂಡು ಹೋದ್ರು, ಈ ಇದಿದೆ, ಆ್ಯನಿ ಬೆಸೆಂಟ್ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ ಅಂತ. ಅದೆಲ್ಲ ಒಂಥರ ದುರ್ದೆಸೆ, ಸಂಕಟ, ಬೇಗುದಿ ಎಲ್ಲವೂ ಕೂಡ ಅವ್ರಿಗೆ ಆಗ್ತಾ ಇತ್ತು. ಅವ್ರು ಏನೋ ಅಂದ್ಕೊಂಡಿರ್ತಾರೆ, ಏನೋ ಆಗ್ಬೇಕು ಅಂತ, ಆದ್ರೆ ಅದೊಂದು ಭ್ರಮಾ ನಿರಸನ ಅಂತ ಆಗೋಗೋದು. ಅವ್ರದ್ದು ಏನ್ ಟಚ್ ಮಾಡಿದ್ರು ಯಾವುದೂ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಮತ್ತೆ ವಿಶ್ವಾಸಘಾತ ಕೂಡ ಸಾಕಷ್ಟು ಆಯ್ತು. ನಂಬಿಸ್ಬಿಟ್ಟು ಮೋಸ ಮಾಡೋರು, ಇದು ಕೂಡ ಆಯ್ತು. ಪ್ರೀತಿ ಪಾತ್ರರಿಂದ ದೂರವಾದಾಗ ಉಂಟಾಗುವಂತಹ ಒಂದು ವಿರಹ ವೇದನೆ, ಇದನ್ನು ಕೂಡ ಅನುಭವಿಸ್ಬಿಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಅನುಭವಿಸ್ಬಿಟ್ಟಿದ್ದಾರೆ. ಇವ್ರದ್ದು ಕೂಡ ಒಂದು ಲವ್ ಫೇಲ್ಯೂರು ಆಗಿರುತ್ತೆ. ಇತರರು ಬಂದು ಇವ್ರನ್ನ ಪೂಜಿಸಿದಾಗ ಒಂಥರ ತೀವ್ರ ತರವಾದ ಮುಜುಗರವನ್ನ ಅವ್ರು ಅನುಭವಿಸ್ತಾರೆ. ವರ್ಲ್ಡ್ ಟೀಚರ್ ಈಸ್ ಯೂಸಿಂಗ್ ಹಿಸ್ ಬಾಡಿ ಅಂತ ಬಂದಾಗ ಜನರೆಲ್ಲರೂ ಇವ್ರನ್ನ ಮುತ್ಕೊಳ್ತಾರೆ. ಇವರಿಗೆ ನಮಸ್ಕಾರ ಮಾಡಿದಾಗ ತಿರುಗಿಸಿ ಇಮಿಡಿಯೇಟ್ ಆಗಿ ಇವರು ಕೂಡ ಇನ್ನೊಬ್ಬರಿಗೆ ನಮಸ್ಕಾರವನ್ನ ಮಾಡ್ಬಿಡ್ತಾ ಇದ್ರು. ಯಾವತ್ತಿಗೂ ಕೂಡ ಇವರು ಇರ್ತಿರ್ಲಿಲ್ಲ, ಮಾಡಬೇಡಿ ಅಂತ ಹೇಳೋರು. ಆದ್ರೂ ಜನ ಬಂದು ಏನೋ ನಾನು ಮುಟ್ಬಿಟ್ಟೆ ಇವ್ರನ್ನ, ಅವ್ರ ಬಟ್ಟೆ ಮುಟ್ಬಿಟ್ಟೆ, ನಾನು ಇವ್ರನ್ನ ಮುಟ್ಬಿಟ್ಟೆ, ಅಂದ್ರೆ ಅದು ಏನಕ್ಕೆ ಅಂದ್ರೆ ಬರೀ ನಾವು ಹೇಳ್ಕೊಳ್ಳೋದಕ್ಕೋಸ್ಕರ ಮಾಡ್ತೀವಿ. ಆದ್ರೆ ಆ ಇನ್ನೊಬ್ಬ ವ್ಯಕ್ತಿಗೆ ಮುಜುಗರ ಉಂಟಾಗ್ತಾ ಇದೆ ಅನ್ನೋದನ್ನ ನಾವ್ ಯಾವತ್ತೂ ನೋಡೋದೇ ಇಲ್ಲ. ಇವ್ರಿಗೆ ಇದನ್ನೆಲ್ಲ ಆಯ್ತು. ಮತ್ತೆ ಇವ್ರನ್ನ ನೋಡಿ ಹಾಡ್ಕೊಂಡು ನಗೋರು ಕೂಡ. ನಗೋ ಜನರಿಗೆ ಯಾವತ್ತಿಗೂ ನೆನ್ನೆಗೂ ಇಲ್ಲ, ಇವತ್ತಿಗೂ ಇಲ್ಲ, ನಾಳೆಗೂ ಇರಲ್ಲ. ಜನ ನಗೋರು ನಗ್ತಾನೇ ಇರ್ತಾರೆ, ಇಲ್ದೇ ಇರೋ ಕಾಲವೇ ಇಲ್ಲ. ಮತ್ತೆ ಇವ್ರ ಮೇಲೆ ಅನೇಕ ಅಪಪ್ರಚಾರವನ್ನ ಕೂಡ ಮಾಡಿದ್ರು. ನಾನೊಂದು ಗ್ರಂಥವನ್ನ ಕೂಡ ಓದಿದ್ದೀನಿ, ಎಲ್ಲವೂ ಕೂಡ ಅಪಪ್ರಚಾರ ಇವ್ರ ಬಗ್ಗೆ. ಇದೆಲ್ಲ ಎಲ್ಲಿಂದ ಆಯ್ತು ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ಆಯ್ತು. ಭೌತಿಕವಾಗಿ ಸಂಕಟವನ್ನ ಅವ್ರು ಅನುಭವಿಸ್ತಾರೆ. ಮನುಷ್ಯ ಅಂದ್ಮೇಲೆ, ಶರೀರ ಇದ್ಮೇಲೆ ಕಾಯಿಲೆ ಕಸಾಲೆ ಇದ್ದೇ ಇರುತ್ತಲ್ವಾ. ಅವಾಗ ಮತ್ತೆ ನಿತ್ಯಾನಂದ ಎಂದರೆ ಇವರ ತಮ್ಮ, ಇವರ ಆರೋಗ್ಯ ವಿಷಮ ಸ್ಥಿತಿಗೆ ತಲುಪಿದಾಗ ಎಷ್ಟು ಆತಂಕ, ಒಂಥರ ಅತಂತ್ರ ಭಾವನೆ ಎಲ್ಲ ಇರುತ್ತೆ. ಆಮೇಲೆ ಆತ ತೀರ್ಕೊಂಡಾಗ ಆದಂತಹ ದುಃಖ ಇಲ್ಲ ಅನ್ನೋ ಒಂದು ಕೊರಗು. ತುಂಬಾ ಇವರಿಬ್ರು ತುಂಬಾ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿದ್ರು. ಎಲ್ಲಾ ಕಡೆನೂ ಜೊತೆಯಲ್ಲಿ ಇವರಿಬ್ರು ಹೋಗಿ ಬರ್ತಾ ಇದ್ರು. ಇನ್ನು ಯಾರೂ ಇಲ್ಲ, ಒಂಥರ ಆಲ್ ಅಲೋನ್. ತಂದೆನೂ ಇಲ್ಲ, ಈ ಕಡೆ ಆ್ಯನಿ ಬೆಸೆಂಟ್ ಇದ್ರು, ಅವರು ಕೂಡ ಇಲ್ಲ, ಇನ್ನು ಯಾರು? ಈ ಪ್ರಶ್ನೆ ಎಲ್ಲ ಬಂದಾಗ ಕೊರಗಾಗತ್ತೆ. ಆದ್ರೆ ಅವ್ರು ಯಾವುದೊಂದು ಅನುಭವನೂ ಕೂಡ ಅವರು ಇನ್ನೊಮ್ಮೆ ಹೊಂದಲಿಲ್ಲ. ಯಾಕಂದ್ರೆ ಪೂರ್ತಿ ಪಾಠ ಒಂದೇ ಸಲಿ ಹೇಳಿದ ತಕ್ಷಣ ಅದನ್ನ ಪರಿವರ್ತನೆಯನ್ನ ಅವರು ಆ ಕ್ಷಣನೇ ಹೊಂದು ಬಿಡ್ತಾ ಇದ್ರು. ಯಾಕಂದ್ರೆ ಅವ್ರು ಅಷ್ಟು ಡೀಪಾಗಿ ಹೋಗಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಜೀವನದಲ್ಲಿ
ತತ್ಕ್ಷಣ ಅದನ್ನ ಅನುಷ್ಠಾನ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ, ಬಟ್ ನೋ ಎಕ್ಸ್ಪೀರಿಯನ್ಸ್ ಹ್ಯಾಡ್ ಟು ಬಿ ರಿಪೀಟೆಡ್ ಫಾರ್ ಹಿಮ್ ಟು ಲರ್ನ್ ಇಟ್ಸ್ ಫುಲ್ ಲೆಸನ್ ಅಂತ ಅಂದ್ಬಿಟ್ಟು ಅವ್ರು ಅದನ್ನ ಹೇಳ್ತಾರೆ. ಅದರಲ್ಲಿ ಏನ್ ಪಾಠ ಕಲಿಬೇಕೋ ಸಂಪೂರ್ಣವಾಗಿ ಪಾಠ ಕಲ್ತರು. ನಾವೇನ್ ಮಾಡ್ತೀವಿ, ಪಾಠ ಇದರಿಂದ ಈ ಒಂದು ಘಟನೆಯಿಂದ ನಾನು ಏನ್ ಪಾಠ ಕಲಿತೆ ಅನ್ನೋದಿಲ್ಲ, ಇದಕ್ಕೆ ಯಾವ ರೀತಿ ನಾನು ರಿಯಾಕ್ಟ್ ಮಾಡ್ಲಿ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಹಿಂಗ ಆಗೋಯ್ತಾ, ಇದಕ್ಕೆ ನಾನು ಇನ್ನೇನ್ ಮಾಡ್ಲಿ, ಈ ರೀತಿ ಮಾಡೋದು 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 ಅಂದ್ರೆ ಅಲ್ಲಿ ಆಗುವಿಕೆ ಇದೆ. ಅಲ್ಲಿ ಅಲ್ಲ, ಇದರಿಂದ ನಾನು ಏನ್ ಪಾಠ ಕಲಿತೆ ಅಂದಾಗ ತತ್ಕ್ಷಣ ಆ ಪಾಠ ಒಂದು ಬರುತ್ತೆ, ಆ ಇನ್ಸಿಡೆಂಟ್ ಎಲ್ಲವನ್ನು ನಾವು ಮರ್ತ್ಬಿಡ್ತೀವಿ. ಇದು ಪರಿವರ್ತನೆ ಹೊಂದ್ಬೇಕಾಗಿರೋದು. ಮತ್ತೆ ಇಲ್ಲಿ ಹೇಳ್ತಾರೆ, ಈ ಓಮನ್ ಕ್ಯಾಂಪ್ನಲ್ಲಿ ನಡೆಯುತ್ತೆ, ಅಲ್ಲಿ ಆನಿ ಬೆಸೆಂಟ್ ಇರ್ತಾರೆ, ಮತ್ತೆ 3000 ಮೆಂಬರ್ಸ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್ ಕ್ಯಾಂಪಿನ ಮೆಂಬರ್ಸ್ಗಳು ಕೂಡ ಇರ್ತಾರೆ. ಆ ಸ್ಟಾರ್ ಮೆಂಬರ್ಸ್ ಇವ್ರು ಹೇಳ್ತಾರೆ, ಸತ್ಯ ಅಥವಾ ಇವರ ಬೋಧೆಯ ಸಾರ, ಸತ್ಯನೂ ಕೂಡ ಅದರಲ್ಲಿ ಇದೆ. ಸತ್ಯನೇ ಅದು, ಟ್ರೂತ್ ಯಾವುದು ಅಂತಂದ್ರೆ, ಟ್ರೂತ್ ಇಸ್ ಎ ಪಾತ್ಲೆಸ್ ಲ್ಯಾಂಡ್, ಸತ್ಯವು ಪಥವಿಲ್ಲದ ತಾಣ. ಇಲ್ಲಿಗೆ ಯಾವುದೇ ಸಂಸ್ಥೆಯ ಅಂತಂದ್ರೆ ಮತ, ನಂಬಿಕೆ, ಸಿದ್ಧಾಂತ, ಪೂಜಾರಿ ಅಥವಾ ಪೂಜಾ ಕಾರ್ಯ, ಭೌತಿಕ ಜ್ಞಾನ ಅಥವಾ ಮಾನಸಿಕ ತಂತ್ರ ಅಂದ್ರೆ ಮೆಂಟಲ್ ಟೆಕ್ನಿಕ್ಸ್ ಇದಿರುತ್ತಲ್ಲ, ಯಾವುದೇ ರೀತಿಯಿಂದನೂ ಸತ್ಯವನ್ನ ತಲುಪೋದಕ್ಕೆ ಆಗೋದಿಲ್ಲ, ಸತ್ಯವನ್ನ ತರೋದಕ್ಕೂ ಆಗೋದಿಲ್ಲ, ಸತ್ಯವನ್ನ ಒಂದಕ್ಕೂ ಕೂಡ ಆಗಲ್ಲ. ಸತ್ಯ ಅಂದ್ರೆ ಒಂದೇ, ವಾಟ್ ಈಸ್ ಅನ್ನೋದು ಏನಿದೆ ಅದನ್ನ ಒಪ್ಕೊಂಡಾಗ ಮಾತ್ರ ಈ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಸಾಧ್ಯ ಇದೆ. ಇಲ್ಲ ಅಂದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವನ್ನ ಕಂಡುಕೊಳ್ಬೇಕು ಅಂದ್ರೆ ಏನು, ಇದನ್ನ ಸಂಬಂಧ ಎನ್ನುವ ಕನ್ನಡಿಯ ಮೂಲಕ ಹುಡುಕಬೇಕು ಅಂತ ಹೇಳ್ತಾರೆ, ಅಥವಾ ಕಂಡುಕೊಳ್ಬೇಕು. ಸಂಬಂಧದಲ್ಲಿ ಮಾತ್ರ, ಲೈಫ್ ಇಸ್ ರಿಲೇಶನ್ಶಿಪ್ ಅಂತ ಅವ್ರು ಹೇಳ್ತಾರೆ. ಲೈಫ್ ಇಟ್ ಸೆಲ್ಫ್ ಇಸ್ ಏನಿದೆ ಆ ಜೀವನ ಅನ್ನೋದು, ಈಗ ಏನಿದೆ ಅದಷ್ಟೇ ನಮ್ಮ ಜೀವನ ಆಗಿರುತ್ತೆ. ಅದನ್ನ ನಾವು ಸಂಬಂಧ ಅನ್ನೋ ಕನ್ನಡಿಯ ಮುಖಾಂತರ ನಾವು ನೋಡ್ಕೊಳ್ಬೇಕು. ಇದೇ ಸತ್ಯ. ಮನಸ್ಸಿನಲ್ಲಿರುವ ವಿಷಯ ಒಳಾಂಶದ ಮೂಲಕ, ಅಂದ್ರೆ ಇದರ ಕಂಟೆಂಟ್ ಏನಿರುತ್ತೆ ಅದನ್ನ ವೀಕ್ಷಣೆ ಮಾಡೋದ್ರ ಮೂಲಕ, ಅಂದ್ರೆ ಅದನ್ನ ಜಸ್ಟ್ ಅಬ್ಸರ್ವ್ ಮಾಡ್ಬೇಕೇ ವಿನಃ ಥಿಂಕಿಂಗ್ ಅಲ್ಲಿ ಏನು ಆಗಲ್ಲ, ಅಥವಾ ರ್ಯಾಷನಲ್ ಥಿಂಕಿಂಗ್ ಇಂದನೂ ಕೂಡ ಏನೂ ಆಗಲ್ಲ, ಅಥವಾ ತರ್ಕ ಮಾಡೋದ್ರಿಂದ ಏನೂ ಆಗಲ್ಲ, ಚರ್ಚೆ ಮಾಡೋದ್ರಿಂದ ಅಂತೂ ಇನ್ನೂ ಏನೂ ಆಗೋದಿಲ್ಲ. ಆದರೆ ಆತ್ಮಾವಲೋಕದ ಪರೀಕ್ಷೆಯನ್ನ ನಾವು ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಸತ್ಯವನ್ನ ನೋಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಧಾರ್ಮಿಕವಾಗಿ, ರಾಜಕೀಯವಾಗಿ, ವೈಯಕ್ತಿಕವಾಗಿ ಒಂದು ಭದ್ರತೆ ಎಂಬ ಬೇಲಿಯ ಕಲ್ಪನೆಯನ್ನ ಮಾನವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಸೆಕ್ಯೂರಿಟಿ ಬೇಕು. ಅದು ಒಂದು ರಿಲಿಜಿಯಸ್ ಸೆಕ್ಯೂರಿಟಿ ಆಗಿರ್ಬೋದು, ನಾನು ಈ ಕಮ್ಯುನಿಟಿಲಿ ಹುಟ್ಟಿದ್ದೀನಿ, ನಂದೇ ಶ್ರೇಷ್ಠ ಅನ್ಬೋದು, ಅಥವಾ ನನಗೆ ಈ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತು, ಅಥವಾ ನಾನು ರಾಜಕೀಯದಲ್ಲಿ ಇದ್ದೀನಿ ಅನ್ನೋದಾದ್ರೂ ಆಗ್ಬೋದು, ಅಥವಾ ಪರ್ಸನಲಿ ಐ ಹ್ಯಾವ್ ದಿಸ್ ಬ್ಯಾಂಕ್ ಬ್ಯಾಲೆನ್ಸ್, ಐ ಹ್ಯಾವ್ ಗಾಟ್ ದಿಸ್ ಕ್ವಾಲಿಫಿಕೇಶನ್, ಆ ಕ್ವಾಲಿಫಿಕೇಶನ್ ಇದೆ ಅಂತ ಹೇಳ್ಕೊಳ್ಳೋದಾದ್ರೂ ಆಗ್ಬೋದು. ಇದು ಎಲ್ಲದರಲ್ಲೂ ಅಷ್ಟೇ, ಏನಿದ್ರೂ ಕೂಡ ಅದರಲ್ಲಿ ನಮ್ಮನ್ನ ನಾವು, ನನಗೆ ಸೆಕ್ಯೂರಿಟಿ ಇದೆ ಅಂತದ್ದು ಒಂದು ಬೇಲಿ ಅದು. ಆದರೆ ಅದು ಸತ್ಯನಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಎಲ್ಲವೂ ಕೂಡ ಅಸತ್ ಅಥವಾ ನಶ್ವರ. ಇದು ಒಂದು ಚಿಹ್ನೆ ಅಥವಾ ವಿಚಾರ ಅಥವಾ ನಂಬಿಕೆಗಳ ಮೂಲಕ ಅದು ಪ್ರಕಟವಾಗತ್ತೆ. ಇದು ಯಾವುದನ್ನೂ ನಾವು ಮಾಡಬಾರ್ದು. ನಾನು ಥಿಯೋಸಫಿಕಲ್ ಸೊಸೈಟಿ ಮೆಂಬರ್ ಅಂತ ತೆಗೆದು ಬ್ಯಾಡ್ಜ್ ಹಾಕೋತೀನಿ, ಆದರೆ ನಾನು ಥಿಯಾಸಫಿನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನ? ಎಲ್ಲರೂ ನನ್ನ ಸಹೋದರರು ಅಂತ ನಿಜವಾಗ್ಲೂ ನಾನು ನಂಬ್ತಾ ಇದ್ದೀನ? ಏನಿಲ್ಲ. ನಾ ಬೇರೆ ನೀವು ಬೇರೆ ಅಂತ ಪ್ರತ್ಯೇಕತಾ ಮನೋಭಾವ ಇಟ್ಕೊಳ್ತೀನಿ, ನಾನು ಮಾಡೋದನ್ನೇ ಮಾಡ್ತೀನಿ. ನನ್ನ ವಿಚಾರದಲ್ಲಿ ಎಲ್ಲರೂ ಒಂದು, ನಾನು ಆ ಒಂದು ಪರಮಾತ್ಮನ ಒಂದು ಅಂಶ ಅನ್ನೋ ಒಂದು ಭಾವನೆ ನನ್ನಲ್ಲಿ ಇದೆಯಾ? ಅದೂ ಇಲ್ಲ. ನಾನೇ ಎಲ್ಲ, ನಾನು 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 ಅನ್ನೋದೇ ಇರುತ್ತೆ. ಅಥವಾ ಇನ್ಯಾವುದೋ ಒಂದು ನಂಬುತ್ತೀನಿ, ಅಲ್ಲಿ ರಿಯಾಲಿಟಿ ಏನಿಲ್ಲ, ಬರೀ ನಂಬಿಕೆ, ಅದೂ ಮೂಢನಂಬಿಕೆ. ಎಷ್ಟು ಕಾಲ ನಂಬ್ತೀನಿ? ಇನ್ನೊಂದು ವಸ್ತು ಅಥವಾ ವಿಷಯವನ್ನ ನಂಬೋ ತನಕ, ಅದ್ರ ಮೇಲೆ ಡಿಪೆಂಡ್ ಆಗೋ ತನಕ ಒಂದು ನಂಬಿಕೆ ನನ್ನಲ್ಲಿ ಇರುತ್ತೆ. ಕಾಲಕ್ರಮೇಣ ಆ ನಂಬಿಕೆ ಕೂಡ ನಶಿಸಿ ಹೋಗುತ್ತೆ. ಇದು ಯಾವುದು ಕೂಡ ಅಲ್ಲ. ಇದೆಲ್ಲ ಇದ್ರ ಮೂಲಕ ಅದು ಪ್ರಕಟ ಆಗತ್ತೆ, ಬಟ್ ಆದರೆ ಅದು ಸತ್ಯ ಅಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ನೀವು ನಿತ್ಯ ಜೀವನದಲ್ಲಿ ಮಾನವನ ಆಲೋಚನೆ ಮತ್ತು ಸಂಬಂಧಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿವೆ. ಇವೆಲ್ಲವೂ ಕೂಡ ನಿತ್ಯ ಜೀವನದಲ್ಲಿ ಒಂದು ಚಿಹ್ನೆ ಆಗ್ಬೋದು, ಒಂದು ವಿಚಾರ ಆಗ್ಬೋದು, ಒಂದು ನಂಬಿಕೆ ಆಗ್ಬೋದು, ಧಾರ್ಮಿಕತೆ ಆಗ್ಬೋದು, ರಾಜಕೀಯವಾಗಿ ಆಗ್ಬೋದು, ಇವೆಲ್ಲ ಕೂಡ ಮಾನವರ ಆಲೋಚನೆ ಮತ್ತು ಸಂಬಂಧಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ. ಇದಕ್ಕೆ ಹೋಗು, ಇದಕ್ಕೆ ಹೋಗ್ಬೇಡ. ಇದು ದಬ್ಬಾಳಿಕೆ, ಅಥಾರಿಟಿ ಅಲ್ವಾ, ಡಾಮಿನೇಷನ್ ಅಲ್ವಾ. ಇಲ್ಲಿ ಅವ್ರು ಯೂಸ್ ಮಾಡ್ತಾರೆ,
ಆಲ್ ದೀಸ್ ಥಿಂಗ್ಸ್ ಆರ್ ಡಾಮಿನೇಟಿಂಗ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಡಾಮಿನೇಟಿಂಗ್ ಆನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅಂದ್ಬಿಟ್ಟು ಇದು ಯಾವುದೂ ಅಲ್ಲ. ಇದೇ ನಮ್ಮ ಕಷ್ಟಕ್ಕೆ, ತೊಂದರೆಗಳಿಗೆ ಕಾರಣ. ಅಂದರೆ ಯಾವುದು ಅಂತಂದ್ರೆ ಎಲ್ಲ ಸಂಬಂಧಗಳು ಮಾನವನ ನಡುವೆ ಈ ವಿಭಾಗ ಮಾಡಿ ನೋಡ್ತಾ ಇದೆಯಲ್ಲ, ಇದೇ ನಮ್ಮ ಸಂಕಟ. ನಾ ಬೇರೆ, ನೀ ಬೇರೆ, ನಾನು ಈ ತರಹ ಮಾನವ, ನಾನು ಇದಕ್ಕೆ ಸೇರ್ಕೊಂಡಿದ್ದೀನಿ, ನೀನು ಅದಕ್ಕೆ ಸೇರ್ಕೊಂಡಿಲ್ಲ, ಸೊ ನಾ ಸರಿ ನೀ ತಪ್ಪು ಅಂತಂದ್ಬಿಟ್ಟು ಹೇಳ್ತೀವಿ. ಅವರ ಜೀವನದ ಬಗೆಗಿನ ಗ್ರಹಿಕೆ ಅಥವಾ ಅವರ ಪರಿಕಲ್ಪನೆ ಅವರ ಮನಸ್ಸಿನಲ್ಲಿ ಈಗಾಗಲೇ ಆಗಿ ಹೋಗಿದೆ. ಯಾವುದೋ ಒಂದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇಷ್ಟೇ ನನ್ನ ಜೀವನ ಅಂತ ಅವ್ರು ಗ್ರಹಿಸ್ಬಿಟ್ಟಿದ್ದಾರೆ. ಅದು ಒಂದು ಅಷ್ಟೇ, ಬಟ್ ಅಷ್ಟ ಅಲ್ಲ. ಅದಕ್ಕೊಂದು ಪರಿಕಲ್ಪನೆ ಇದೆ. ಆದರೆ ಅದು ಈಗಾಗಲೇ ನಾನು ಹೀಗೇನೆ ಅಂತ ನನಗೆ ನಾನೇ ಒಂದು ಬ್ರ್ಯಾಂಡ್ನ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಅಲ್ಲ, ಅವನ ಪ್ರಜ್ಞೆಯಲ್ಲಿ ಯಾವ ವಿಷಯ ಅಡಕವಾಗಿದೆಯೋ ಅದೇ ಪ್ರಜ್ಞೆ. ಏನಿದೆ ಅದೇನೇನೆ, ಅದು ಬಿಟ್ಟು ಬೇರೆ ಏನಿಲ್ಲ. ಇದು ಎಲ್ಲರಿಗೂ ಒಂದೇ. ಪ್ರಜ್ಞೆ ಅನ್ನೋದು ಒಂದೇ. ಅದು ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮನೇ ಪ್ರಜ್ಞೆ, ಪ್ರಜ್ಞೆನೇ ಬ್ರಹ್ಮ. ಪ್ರಜ್ಞೆ ಎಲ್ಲರಲ್ಲೂ ಇದೆ. ಅದಿರೋದು ಒಂದೇ ವಿಶ್ವಾತ್ಮಕ ಪ್ರಜ್ಞೆ. ನಮ್ಮ ಪ್ರಜ್ಞೆ ಮಟ್ಟ ಮಾತ್ರ ವ್ಯತ್ಯಾಸ ಆಗುತ್ತೆ. ಎಲ್ಲರಲ್ಲೂ ಇರೋದು ಒಂದೇ ಪ್ರಜ್ಞೆ. ನಾವು ಇಷ್ಟಕ್ಕೆ ಒಬ್ಬರಲ್ಲಿದ್ದರೆ ಇನ್ನೊಬ್ಬರ ಹತ್ರ ಇಷ್ಟು ಪ್ರಜ್ಞೆ ಇದೆ. ಪ್ರಜ್ಞೆ ಕೆಲವರಲ್ಲಿ ಹೆಚ್ಚು ಎಚ್ಚೆತ್ಕೊಂಡಿರುತ್ತೆ, ಇನ್ನು ಕೆಲವರಲ್ಲಿ ಪ್ರಜ್ಞೆ ಇನ್ನು ಸ್ವಲ್ಪ ಮಸಕಾಗಿ ಇರುತ್ತೆ. ಅಂದರೆ ನಾವು ಎಷ್ಟು ಎಚ್ಚರದಿಂದ ನಾವು ವರ್ತಿಸ್ತೀವಿ, ನಮ್ಮ ಪ್ರಜ್ಞಾ ಮಟ್ಟ ಹೆಚ್ಚೆಚ್ಚು ಬೆಳ್ಕೊಳ್ತಾ ಹೋಗ್ತಾ ಇರುತ್ತೆ. ಆದರೆ ಪ್ರಜ್ಞೆ ಅನ್ನೋದು ಎಲ್ಲರಲ್ಲೂ ಕೂಡ ಒಂದೇ. ಅದು ಯಾವ ರೀತಿ ಅಂತಂದರೆ ಗಾಳಿ. ಅಥವಾ ಒಂದು ಉದಾಹರಣೆ ಕೊಡಬೇಕು ಅಂದರೆ ನಾವು ಚಿನ್ನ ತಗೊಳ್ಳೋಣ. ಕೆಲವ್ರು ಏನು ಹೇಳ್ತಾರೆ, ಚಿನ್ನ ಅಂದರೆ ಸರಾನೇನೆ ಅಂತ ಹೇಳ್ತಾರೆ. ಕೆಲವ್ರು ಅಂತಾರೆ ಚಿನ್ನ ಅಂದರೆ ಬಳೆನೂ ಕೂಡ. ಕೆಲವ್ರು ಹೇಳ್ತಾರೆ ಚಿನ್ನ ಅಂದರೆ ಓಲೆನೂ ಕೂಡ ಅಂತ ಹೇಳ್ತಾರೆ. ಅಂದರೆ ರೂಪ ಬೇರೆ ಇದೆ, ಆದರೆ ಚಿನ್ನದಲ್ಲಿ ಅದು ಎಲ್ಲೋ ಮೆಟಲ್ ಅಷ್ಟೇ. ಅದೊಂದು ಬಣ್ಣದಲ್ಲಿ ಇರುವಂತಹ ಒಂದು ಲೋಹ ಮಾತ್ರನೇ. ಎಲ್ಲಿಂದ ಹೋದ್ರೂ ಅದೇ. ಇಂಡಿಯಲ್ಲೂ ಅದೇ, ಅಮೇರಿಕಲ್ಲೂ ಅದೇ, ಯುನೈಟೆಡ್ ಕಿಂಗ್ಡಮಲ್ಲೂ ಅದೇ, ರಷ್ಯಾನಲ್ಲೂ ಅದೇ, ಆಸ್ಟ್ರೇಲಿಯಾನಲ್ಲೂ ಅಷ್ಟೇ, ಯುರೋಪಲ್ಲೂ ಅಷ್ಟೇ. ಎಲ್ಲಿಂದ ಎಲ್ಲೋದ್ರೂ ಚಿನ್ನ ಅನ್ನೋದು ಚಿನ್ನನೇ. ಬಟ್ ರೂಪ ಮಾತ್ರ ಬೇರೆ ಬೇರೆ ಇರುತ್ತೆ. ನಾನು ನಂದೇ ಸರಿ ಅಂತ ಹೇಳಿಕೊಳ್ಳೋದು ಅದು ಸರಿ ಅಲ್ಲ. ಆದ್ರಿಂದ ಪ್ರಜ್ಞೆ ಅನ್ನೋದು ಇರೋದು ಎಲ್ಲರಿಗೂ ಕೂಡ ಒಂದೇನೆ. ಆದರೆ ವೈಯಕ್ತಿಕತೆ, ನಾನು ಬೇರೆ ಅನ್ನೋದು ಒಂದು ಹೆಸರು, ರೂಪ. ಬಾಹ್ಯ ಪರಿಸರದಿಂದ ಈ ಸಂಸ್ಕೃತಿಯನ್ನ ನಾನು ಪಡೆದುಕೊಳ್ತಾ ಇದ್ದೀನಿ. ಯಾವಾಗ ವ್ಯಕ್ತಿಗೆ ಅಥವಾ ವಿಷಯ ಪ್ರಜ್ಞೆಯಲ್ಲಿ ಸಂಪೂರ್ಣ ಸ್ವತಂತ್ರವಿರುವುದೋ ಆಗ ಅವನಲ್ಲಿ ವಿಶಿಷ್ಟತೆ ಅಥವಾ ವೈಶಿಷ್ಟ್ಯತೆ ಉಂಟಾಗುವುದು. ಅಲ್ಲಿ ಮಾತ್ರ ಯೂನಿಕ್ನೆಸ್ ಅನ್ನೋದಿರುತ್ತೆ. ಆ ವ್ಯಕ್ತಿ ಬಹಳ ವಿಶಿಷ್ಟ ಅಂತ ನಾವು ಹೇಳ್ತೀವಲ್ಲ, ಅದು ಯಾವಾಗ ಅಂತಂದ್ರೆ ಅವನು ಬಾಹ್ಯ ಪರಿಸರದಿಂದ ಅವನ ಪ್ರಜ್ಞೆಯಲ್ಲಿ ಒಂದು ಸಂಪೂರ್ಣವಾದ ಸ್ವತಂತ್ರ ಇದ್ದಾಗ, ಅಂದರೆ ಫ್ರೀಡಮಲ್ಲಿ ಮಾತ್ರ ಏನಾದರೂ ರಚನಾತ್ಮಕತೆ ಇರೋದಕ್ಕೆ ಸಾಧ್ಯ. ಶಾಂತ ಮನಸ್ಸಿನಲ್ಲಿ ಮಾತ್ರ ರಚನಾತ್ಮಕತೆ ಬರೋದಕ್ಕೆ ಸಾಧ್ಯ. ಎಲ್ಲಿ ಸ್ವತಂತ್ರ ಇಲ್ವೋ ಅಲ್ಲಿ ಅವನು ಬಂಧನಕ್ಕೆ ಒಳಗಾಗಿರ್ತಾನೆ. ಬಂಧನದಲ್ಲಿ ರಚನಾತ್ಮಕತೆ ಅನ್ನೋದು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಸ್ವತಂತ್ರ. ಒನ್ ಶುಡ್ ಬಿ ಫ್ರೀ, ಒನ್ ಶುಡ್ ಬಿ ಹ್ಯಾಪಿ, ಒನ್ ಶುಡ್ ಬಿ ಕಂಟೆಂಟೆಡ್ ಅಂತ ಅವ್ರು ಯೂಸ್ ಮಾಡಿಲ್ಲ. ಬಟ್ ಫ್ರೀಡಮ್ ಬಗ್ಗೆ ತುಂಬ ಹೇಳಿದ್ದಾರೆ. ಮತ್ತು ಒನ್ ಶುಡ್ ನಾಟ್ ಹ್ಯಾವ್ ಎನಿ ಸಾರ್ಟ್ ಆಫ್ ಫಿಯರ್. ಭಯ ನಮ್ಮನ್ನು ತುಂಬ ಹೇಳ್ತಾ ಇದೆ. ಭಯದಿಂದ ನಾವು ಏನೋ ಅರ್ಧ ಕೆಲಸ ಮಾಡ್ಬಿಡ್ತೀವಿ. ಮಾಡೋ ಕೆಲಸ ಸಂಪೂರ್ಣವಾಗಿ ಗೊತ್ತಿದ್ರೂ ಭಯ, ಮತ್ತೆ ಆತರ ನಮ್ಮಲ್ಲಿದೆ. ಈಗ ಒಂದು ರೊಟ್ಟಿ ಮಾಡಬೇಕು ಅಂದ್ರೂ ಕೂಡ ಅದು ರೊಟ್ಟಿ ಎಷ್ಟು ಬೇಯಬೇಕೋ ಅಷ್ಟು ನಾವು ಬೇಯಿಸಲ್ಲ. ಆತರ ಬೇಗ ಆಗ್ಬಿಡ್ಬೇಕು. ಅದು ಚೆನ್ನಾಗಿ ಬರುತ್ತಾ? ಬರಲ್ಲ. ಸ್ವತಂತ್ರ ಇದ್ರೆ, ಟೈಮ್ ಇದ್ರೆ ಇದು ಎಲ್ಲವೂ ಕೂಡ ಸಾಧ್ಯ ಆಗತ್ತೆ. ಸ್ವತಂತ್ರ ಅನ್ನೋದು ಒಂದು ಪ್ರತಿಕ್ರಿಯೆ ಅಲ್ಲ, ಅದೊಂದು ಆಯ್ಕೆ ಕೂಡ ಅಲ್ಲ. ಅದನ್ನ ಚೂಸ್ ಮಾಡೋಕ್ಕಾಗಲ್ಲ. ಸ್ವತಂತ್ರವೆಂದರೆ ಯಾವುದೇ ದಿಕ್ಕಿಲ್ಲದೆ, ಭಯವಿಲ್ಲದೆ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಕೇವಲ ಪರಿಶುದ್ಧವಾದ ಗ್ರಹಿಕೆ, ಪ್ಯೂರ್ ಅಬ್ಸರ್ವೇಷನ್. ಇದೇ ಆಯ್ಕೆ ಇಲ್ಲದ ಅರಿವು, ಇದೇ ಚಾಯ್ಸ್ಲೆಸ್ ಅವೇರ್ನೆಸ್. ವಾಟ್ ಈಸ್ ಅನ್ನೋದು ನೋಡಬೇಕು ಅಂದರೆ ನಮ್ಮಲ್ಲಿ ಅವೇರ್ನೆಸ್ ಅನ್ನೋದು ಇರಬೇಕು. ಅವೇರ್ನೆಸ್ ಅನ್ನೋದು ಸ್ವತಂತ್ರದಲ್ಲಿ ಇದೆ. ಅಂದರೆ ಇದೇ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ಕಂಡೀಷನ್ ಮೈಂಡ್. ಯಾವುದೇ ದಿಕ್ಕು ದೆಸೆ ಏನೂ ಇಲ್ಲ. ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಇದ್ದೀನಿ. ಯಾವುದೋ ರೋಡ್ ಇದೆ, ಆ ರೋಡ್ನಲ್ಲಿ ನಾನು ಹೋಗ್ತಾ ಇದ್ದೀನಿ. ಇದೇ ದಿಕ್ಕಿಗೆ ಹೋಗ್ಬೇಕು ಅಂತ ಹೋದರೆ ಇಲ್ಲ, ಅಲ್ಲಿ ಒಂದು ಲಿಮಿಟೇಷನ್ ಅನ್ನೋದಿದೆ. ಅದಲ್ಲ. ಭಯ ಅನ್ನೋದು ಮನಸ್ಸಿನಲ್ಲಿ ಇರ್ಕೂಡ್ದು. ಮತ್ತೆ ನಾವೇನೋ ಕೆಲಸ ಮಾಡಿದ್ರೆ ಅದಕ್ಕೆ ನನಗೊಂದು ಪ್ರತಿಫಲ ಬರುತ್ತೆ ಅನ್ನೋದು ಒಂದು ಇದೆ. ಪ್ರತಿಫಲದ ನಿರೀಕ್ಷೆನೂ ಕೂಡ ಇಟ್ಕೊಳ್ದಂಗೆ ನಾವೇನಾದರೂ ಕೆಲಸ ಮಾಡಿದ್ರೆ ಅದು ಯಾವಾಗ ಅಂದರೆ
ನಮ್ಮಲ್ಲಿ ಪ್ರೀತಿ ಇದ್ದಾಗ. ಇದಕ್ಕೆ ಯಾವುದೇ ಎಕ್ಸಾಂಪಲ್ನೂ ಕೂಡ ಕೊಡೋಕ್ಕಾಗಲ್ಲ ಎಕ್ಸೆಪ್ಟ್ ತಾಯಿ ಮಗುವಿಗೆ ತೋರಿಸುವಂತಹ ಪ್ರೀತಿ. ಇದು ತಾಯಿ ಮಾತ್ರ ಕೊಡೋದಕ್ಕೆ ಸಾಧ್ಯ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮಕ್ಕಳಿಗೆ ಅವರು ಮಾಡ್ತಾರೆ ಪೇರೆಂಟ್ಸ್. ಇದು ಮಾತ್ರ. ಇದು ಎಲ್ಲಿಂದ ಬರುತ್ತೆ ಅಂತಂದ್ರೆ ಇದು ಕೇವಲ ಪರಿಶುದ್ಧ ಗ್ರಹಿಕೆ. ತಾಯಿ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಮಗು ಏನ್ ಮಾಡ್ತಾ ಇದೆ, ಅದು ಅಳ್ತಾ ಇದೆಯಾ, ಅಳೋಕ್ಕೆ ಕಾರಣ ಏನು? ಯಾಕಂದ್ರೆ ಅಲ್ಲಿ ಪರಿಶುದ್ಧ ಗ್ರಹಿಕೆ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಅನ್ನೋದು ಇರೋದಿಲ್ಲ. ಇದೇ ಮಾಡ್ತಾ ಇದ್ದೀನಿ ಅನ್ನೋದು ಇಲ್ಲ. ಅಲ್ಲಿ ಭಯ ಅನ್ನೋದಿಲ್ಲ. ತನ್ನ ಮಗನ್ ತಾನು ನೋಡ್ಕೊಳಕ್ಕೆ ಭಯ ಯಾಕೆ? ಸಂಪೂರ್ಣ ಪ್ರೀತಿ ಇದ್ದಾಗ ಎಚ್ಚೆತ್ತ ಪ್ರಜ್ಞೆ ಇರುತ್ತೆ. ಅಲ್ಲಿ ಪರಿಶುದ್ಧವಾದ ಗ್ರಹಿಕೆ ಇರುತ್ತೆ. ಅಲ್ಲಿ ಯಾವುದೇ ಚಾಯ್ಸ್ ಇಲ್ಲ. ಈಗ ಮಾಡಿದ್ರೆ ಆಯ್ತು, ಆಮೇಲೆ ಮಾಡಿದ್ರೆ ಆಯ್ತು ಅಲ್ಲ. ತತ್ಕ್ಷಣ ಹೋಗಿ ತಾಯಿ ಮಗುವನ್ನ ಎತ್ಕೋತಾಳೆ. ಒಂದು ಚೂರು ವ್ಯತ್ಯಾಸ ಆದ್ರೆ, ಇಷ್ಟು ಗಂಟೆ ಆದ್ರೆ ಟಕ್ ಅಂತ ಗೊತ್ತು ಮಗುಗೆ ಆಹಾರವನ್ನ ಕೊಡ್ಬೇಕು ಅಂತ. ಇದಕ್ಕೋಸ್ಕರನೇ ಇದಕ್ಕೆ ಆಯ್ಕೆ ಇಲ್ಲದ ಅರಿವು ಅಂತ ಅಂದ್ಬಿಟ್ಟು ಅವರು ಅದನ್ನ ಹೇಳ್ತಾರೆ. ಯಾಕಂದ್ರೆ ಭಯ ಅನ್ನೋದು ಏನಾದ್ರೂ ಮನುಷ್ಯನಲ್ಲಿ ಇದ್ರೆ ಅದು ಒಂದು ಡಿಸ್ಟ್ರಕ್ಟಿವ್ ಶಕ್ತಿ ಅಂತ. ಅದು ಕನ್ಸ್ಟ್ರಕ್ಟಿವ್ ಅಲ್ಲ, ಡಿಸ್ಟ್ರಕ್ಟಿವ್, ಹಾಳು ಮಾಡುವಂತಹ ಶಕ್ತಿ. ಇದು ಮನಸ್ಸನ್ನ ಹಾಳು ಮಾಡುತ್ತೆ, ಆಲೋಚನೆಯನ್ನ ಡಿಸ್ಟರ್ಬ್ ಮಾಡುತ್ತೆ. ಇಟ್ ಲೀಡ್ಸ್ ಟು ಆಲ್ ಕೈಂಡ್ಸ್ ಆಫ್ ಎಕ್ಸ್ಟ್ರಾಆರ್ಡಿನರಿ ಕ್ಲೆವರ್ ಅಂಡ್ ಸಟಲ್ ಥಿಯರೀಸ್, ಅಬ್ಸರ್ವ್ಡ್ ಸೂಪರ್ಸ್ಟಿಷನ್, ಡಾಗ್ಮಾಸ್ ಅಂಡ್ ಬಿಲೀವ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವಾಗ ನನಗೆ ಯಾರ ಮೇಲೋ ತುಂಬಾ ಕೋಪ ಬಂದ್ಬಿಟ್ಟಿದೆ. ಆಗ ನಾನು ಏನ್ ಮಾಡ್ತೀನಿ? ಮನಸ್ಸು ತುಂಬಾ ಕ್ಲೆವರ್ ಆಗುತ್ತೆ. ಇವ್ರಿಗೆ ಈ ತರ ಮಾಡಿದ್ರೆ ಅವ್ರಿಗೆ ಆ ರೀತಿ ಬುದ್ಧಿ ಕಲಿಸ್ತೀನಿ ನಾನು. ನಾನು ಹಿಂಗ್ ಮಾಡಿದ್ರೆ ಅವ್ರಿಗೆ ಹಂಗಾಗತ್ತೆ. ಎಕ್ಸ್ಟ್ರಾರ್ಡಿನರಿ ಕ್ಲೆವರು. ಸುಳ್ಳು ಹೇಳ್ತಾರೆ ಅಂದರೆ ಇತಿ ಮಿತಿ ಇಲ್ಲ. ಇನ್ನೊಬ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾ ಹೇಳ್ತಾ ಇರೋ ಸುಳ್ಳು ಅಂತಿದ್ರು ಒಂಥರ ಏನೋ ಶೇಮ್ಲೆಸ್ ಆಗಿ ಹೋಗ್ತೀವಿ. ಬರೀ ಕ್ಲವರ್ ಉತ್ತರ ಕೊಡೋದು, ಕ್ಲವರ್ ಆಗಿ ಮಾತಾಡೋದು, ಇನ್ನೊಬ್ರ ಹತ್ರ ಸಿಕ್ಕಾಕೊಳ್ದೆ ಎಸ್ಕೇಪ್ ಆಗೋದು ಅಂದ್ರೆ ಏನು? ನನ್ನಲ್ಲಿ ಸತ್ಯ ಇಲ್ಲ, ನನ್ನಲ್ಲಿ ಮೋಸ ಇದೆ, ನನ್ನಲ್ಲಿ ಕಪಟತೆ ಇದೆ. ಕಪಟತೆ ನನ್ನಲ್ಲಿದ್ದಾಗ ಮಾತ್ರ ಆ ಕ್ಲವರ್ನೆಸ್ ಅನ್ನೋದು ಬರುತ್ತೆ. ನನ್ನಲ್ಲಿ ಪ್ರೀತಿ ಇದ್ರೆ ಏನಿದೆ ಅದು ಇದೆ. ವಾಟ್ ಈಸ್ ಅನ್ನೋದು ಮಾತ್ರ ಇರುತ್ತೆ. ವಾಟ್ ಈಸ್ ಇಂದ ಎಸ್ಕೇಪ್ ಆಗಿ ಹೋಗ್ಬೇಕು ಅಂದ್ರೆ ಕಪಟತೆ ಅನ್ನೋದು ಹೆಚ್ಚಾಗಿ ಬರುತ್ತೆ. ದಿಸ್ ಆರ್ ಆಲ್ ಸಟಲ್ ಥಿಯರೀಸ್. ಮತ್ತೇನೋ ಒಂದು ನಂಬ್ಕೊಂಡ್ಬಿಡ್ತೀವಿ, ಮೂಢನಂಬಿಕೆ. ಅದು ಯಾವುದು ಕೂಡ ಇಲ್ಲಿ ಇರಲ್ಲ. ಕಾನ್ಫ್ಲಿಕ್ಟ್ ಈಸ್ ನಾಟ್ ಇನ್ ದ ಫೀಲಿಂಗ್ ಆಫ್ ಬೀಯಿಂಗ್ ಇನ್ ಲವ್. ದ ಫುಲ್ ಫೀಲಿಂಗ್ ಆಫ್ ಬೀಯಿಂಗ್ ಇನ್ ಲವ್ ಈಸ್ ಅಟ್ಟರ್ಲಿ ವಿತೌಟ್ ಕಾನ್ಫ್ಲಿಕ್ಟ್. ನಮ್ಮಲ್ಲಿ ಪ್ರೀತಿ ಇದ್ರೆ ಕಾನ್ಫ್ಲಿಕ್ಟ್ ಅನ್ನೋದು ಎಲ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನಾವು ಒಳಗಡೆ ಇಳಿದು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡಾಗ ಇದು ನಮಗೆ ಸ್ವತಃ ಅರಿವಿಗೆ ಬರುತ್ತೆ. ದೇರ್ ಇಸ್ ಲಾಸ್ ಆಫ್ ಎನರ್ಜಿ ಇನ್ ಬೀಯಿಂಗ್ ಇನ್ ಲವ್. ದೇರ್ ಇಸ್ ನೋ ಲಾಸ್ ಆಫ್ ಎನರ್ಜಿ ಇನ್ ಬೀಯಿಂಗ್ ಇನ್ ಲವ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಮಲ್ಲಿ ಶಕ್ತಿ ಇದೆಯಲ್ಲ, ನಮ್ಮಲ್ಲಿ ಪ್ರೀತಿ ಇದ್ರೆ ನಮ್ಮ ಶಕ್ತಿಯ ಅಪವ್ಯಯ ಖಂಡಿತ ಆಗಲ್ಲ. ಒಂದು ಸಣ್ಣ ಇಷ್ಟು ಲವಲೇಶದಷ್ಟು ಕೂಡ ನಾವು ಶಕ್ತಿಯನ್ನ ಹಾಳು ಮಾಡ್ಕೊಳ್ಳಲ್ಲ. ಪ್ರೀತಿ ಇದ್ರೆ ಇನ್ನೂ ಕೊಡ್ತಾನೆ ಇರ್ತೀವಿ, ಇನ್ನೂ ಮಾಡ್ತಾನೆ ಇರ್ತೀವಿ. ಕೆಲವ್ರದ್ದು ಎನರ್ಜಿ ಲೆವೆಲ್ ಎಷ್ಟಿರುತ್ತೆ ಅಂದ್ರೆ ಸದಾ ಕಾಲ ಬೆಳಗ್ಗೆ ನೋಡಿ ಪ್ರೆಸೆಂಟೇಬಲ್ ಆಗಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಾರೆ. ಮಧ್ಯಾಹ್ನ ನೋಡಿ ಅದೇ ಲವಲವಿಕೆ ಇರುತ್ತೆ, ಸಾಯಂಕಾಲ ನೋಡಿ ಅದೇ ಲವಲವಿಕೆ ಇರುತ್ತೆ, ರಾತ್ರಿ ನೋಡಿ ಅದೇ ಲವಲವಿಕೆ ಇರುತ್ತೆ. ಯಾಕಂದ್ರೆ ಅವರಲ್ಲಿ ಎಕ್ಸಾಸ್ಟ್ ಆಗೋದೇ ಇಲ್ಲ. ಅವ್ರು ಏನೇ ಕೆಲಸ ಮಾಡಿದ್ರು ಮನಸ್ಸಿಟ್ಟು ಆ ಕ್ಷಣ ಮಾಡ್ತಾರೆ, ಆ ಕೆಲಸ ಕಂಪ್ಲೀಟು ಮಾಡ್ತಾರೆ. ಕಂಪ್ಲೀಟ್ ಆದ್ಮೇಲೆ ಏನಾಗಿರುತ್ತೆ? ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕತ್ತೆ. ನಾನು ಅನೇಕ ಜನರನ್ನ ನಾನು ನೋಡಿದ್ದೀನಿ, ಲವಲವಿಕೆಯಿಂದ ಸದಾಕಾಲ ಇರ್ತಾರೆ. ಅವ್ರನ್ನ ನೋಡಿದ್ರೇನೆ ನಮಗೆ ಖುಷಿ ಆಗ್ಬೇಕು, ಅಷ್ಟರ ಮಟ್ಟಿಗೆ ಅವ್ರು ಇರ್ತಾರೆ. ಯಾಕಿರಕ್ ಸಾಧ್ಯ ಅಂತಂದ್ರೆ ಅವರಲ್ಲಿ ಆ ಪ್ರೇಮ ಭಾವನೆ ಅನ್ನೋದಿರುತ್ತೆ. ಅಲ್ಲಿ ಅವ್ರದ್ದು ಯಾವುದೇ ಎನರ್ಜಿ ಅನ್ನೋದು ಇರಲ್ಲ, ಆ ಎನರ್ಜಿ ಲಾಸ್ ಅನ್ನೋದು ಎಲ್ಲೂ ಇರಲ್ಲ. ದೇರ್ ಇಸ್ ನೋ ಲಾಸ್ ಆಫ್ ಎನರ್ಜಿ ಇನ್ ಬೀಯಿಂಗ್ ಇನ್ ಲವ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಒಂದು ಹುಡುಗ ಹುಡುಗಿನೇ ನಾವು ಎಕ್ಸಾಂಪಲ್ ತಗೊಳ್ಬೇಕು ಅಂತಂದ್ರೆ, ಅಮ್ಮ ಏನಾದ್ರು ಕೆಲಸ ಹೇಳಿದ್ರೆ ಅಮ್ಮ ಇಲ್ಲ, ಅಪ್ಪ ಏನಾದ್ರು ಕೆಲಸ ಅಪ್ಪ ಇಲ್ಲ. ಆದ್ರೆ ಒಂದು ಹುಡುಗಿನ ನೋಡಕ್ ಹೋಗ್ತೀನಿ ಅಂದ್ರೆ ಯಾವುದೇ ಕೆಲಸ ಕಾರ್ಯ ಇರಲ್ಲ, ಟಕ್ 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 ಅಂತ ಹೋಗ್ಬಿಟ್ಟು ಸಿಸ್ಟಮ್ಯಾಟಿಕ್ ಆಗಿ ಪ್ರೆಸೆಂಟೇಬಲ್ ಆಗಿ ಖುಷಿಯಾಗಿ ನಾವು ಹೋಗ್ತೀವಲ್ವಾ? ಅದನ್ನ ನಾವು ಇಷ್ಟಪಡ್ತೀವಲ್ವಾ? ಅದಕ್ಕೆ ನಮ್ಮಲ್ಲಿ ಪ್ರಿಪ್ರೇಷನ್ ಅನ್ನೋದು ತನಗೆ ತಾನೇ ಇರುತ್ತೆ, ಆ ಸಂತೋಷ ಅನ್ನೋದು ಇರುತ್ತೆ. ಸಂತೋಷದಿಂದ ನಾವು ಖುಷಿಯಾಗಿ ಆನಂದವಾಗಿ ಹಾಡು ಹೇಳ್ಕೊಂಡು ನಾವು ಹೋಗ್ತೀವಿ. ಇನ್ ನಥಿಂಗ್ನೆಸ್ ದೇರ್ ಇಸ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾವುದೇ ದಿಕ್ಕು ದೆಸೆ ಇದು ಆಗಬೇಕು ಅನ್ನೋದು ಇಲ್ಲದೆ ಇದ್ದಾಗ, ನಾನು ಏನೂ ಆಗಿಲ್ಲದೆ ಇದ್ದಾಗ, ದೇರ್ ಈಸ್ ಎವ್ರಿಥಿಂಗ್. ಅಲ್ಲಿ ಎಲ್ಲವೂ ಇದೆ, ಎನರ್ಜಿ ಇದೆ. ದ ಎಂಡಿಂಗ್ ಈಸ್ ಅ ಬಿಗಿನಿಂಗ್. ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಲಾಂಛನವನ್ನು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ, ಹಾವು ತನ್ನ ಬಾಲವನ್ನ ತಾನೇ ಕಚ್ಚಿ ಹಿಡಿದಿದೆ. ಯಾವುದು ಎಂಡ್ ಆಗುತ್ತೋ ಅಲ್ಲೇನೆ ಬಿಗಿನಿಂಗ್ ಅನ್ನೋದು ಕೂಡ ಇದೆ. ಸೊ ಯಾವುದು ಕೂಡ ಶಾಶ್ವತ ಅಲ್ಲ. ಇದು ಎಂಡ್ ಆಗೋಯ್ತು ಇನ್ನೇನಪ್ಪ ಅಂತ ಏನೂ ಇಲ್ಲ. ಆ ಒಂದು ಎಂಡ್ ಆದಾಗ ಇನ್ನೊಂದರ
ಬಿಗಿನಿಂಗ್ ಅಲ್ಲೇ ಇದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅದರ ಆಳಕ್ಕೆ ಇಳಿದು ನಾವು ನೋಡಬೇಕು. ಇವಾಗ ನಾವು ಥಿಯಾಸಫಿ ಪರಿಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಏನಾಗುತ್ತೆ? ಮನ್ವಂತರ ಅಂದ್ರೆ ಈ ಜಗತ್ತು ಪ್ರಕಟವಾಗತ್ತೆ, ಲಯ ಅಂದ್ರೆ ಒಳಗಡೆ ಹೋಗುತ್ತೆ. ಲಯ ಆದ್ರೆ ಅದೇನೆ ಪರ್ಮನೆಂಟಾ? ಖಂಡಿತ ಇಲ್ಲ. ಮನ್ವಂತರ ಪ್ರಾರಂಭ ಆಯ್ತು ಅಂದ್ರೆ ಅದೇನೆ ಪರ್ಮನೆಂಟ್ ಆಗಿರತ್ತಾ? ಖಂಡಿತ ಇಲ್ಲ. ಹುಟ್ಟಿದ್ದು ಸಾಯ್ಬೇಕು, ಸತ್ತಿದ್ ಮತ್ತೆ ಹುಟ್ಲೇಬೇಕು. ಇದು ಒಂದು ಚಕ್ರ. ಇದನ್ನ ಕಾನ್ಸ್ಟೆಂಟ್ ರೆನ್ಯೂವಲ್ ಅಂತಾನು ಹೇಳ್ತಾರೆ, ಕಾನ್ಸ್ಟೆಂಟ್ ಚೇಂಜ್ ಅಂತಾನು ಕೂಡ ಹೇಳ್ತಾರೆ. ರೆನ್ಯೂವಲ್ ಅಂದ್ರೆ ಅವಾಗ ಕಾಲಕ್ಕೆ ತಕ್ಕನಾಗಿ ಅದು ಬದಲಾಗುತ್ತೆ. ಆದರೆ ಇದು ಒಂದು ಮನ್ವಂತರ ಲಯ ಅನ್ನೋದು ಇದ್ದೇ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಇದೇನೇನೆ ದ ಎಂಡಿಂಗ್ ಇಸ್ ದ ಬಿಗಿನಿಂಗ್. ಅದರಿಂದ ಏನೂ ಆಗಿಲ್ದೇ ಇರೋದು, ನಾವು ಬರ್ತಾನೋ ಏನು ತಗೊಂಡು ಬಂದಿಲ್ಲ, ಹೋಗ್ತಾನೋ ಏನು ತಗೊಂಡು ಹೋಗಲ್ಲ. ಹಾಗಿದ್ರು ನಮ್ಗೆ ಯಾಕೆ ಟೆನ್ಷನ್ನು? ನಾನು ಹೀಗೇ ಇರಬೇಕು ಅಂತ ನಾನು ಯಾಕೆ ಅಂದ್ಕೋಬೇಕು? ಟ್ರೂತ್ಫುಲ್ಲಾಗಿ ನನ್ನ ಲೈಫ್ನ ಲೀಡ್ ಮಾಡ್ಬೋದಲ್ವಾ? ಇದನ್ನ ಪ್ರಯತ್ನ ಮಾಡೋಣ. ಈ ಪರಿವರ್ತನೆ ಆಗೋದಿಕ್ಕೆ ಯಾವುದೆಲ್ಲ ಮುಖ್ಯ ಅನ್ನೋದನ್ನ ಜಿಡ್ಡು ಕೃಷ್ಣಮೂರ್ತಿಗಳು ಬಹಳ ಚೆನ್ನಾಗಿ, ಬಹಳ ಸುಂದರವಾಗಿ ಅವರು ಹೇಳಿದ್ದಾರೆ. ಪರಿವರ್ತನೆ ಆಗೋದಿಕ್ಕೆ ವಿದ್ಯಾಭ್ಯಾಸ ಬಹಳ ಮುಖ್ಯ, ಎಜುಕೇಶನ್ ಬಹಳ ಮುಖ್ಯ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಎಷ್ಟೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ನ ಅವರು ಪ್ರಾರಂಭ ಮಾಡಿದ್ರು. ನಮ್ಮ ಬೆಂಗಳೂರಿನಲ್ಲೂ ಕೂಡ 1978ನೇ ಇಸ್ವಿನಲ್ಲಿ ಫಸ್ಟ್ ಅವರು ಮದನಪಲ್ಲಿಲಿ ಮಾಡ್ತಾರೆ, ಕಾಶಿಲ್ ಮಾಡ್ತಾರೆ, ಆಮೇಲೆ ಇನ್ನು ಅನೇಕ ಜಾಗಗಳಲ್ಲಿದೆ. ನಮ್ಮ ಬೆಂಗಳೂರಿನಲ್ಲೂ ಕೂಡ ಅದು ಇದೆ, ಮದನಪಲ್ಲಿಲಿ ಕೂಡ ಇದೆ, ಚೆನ್ನೈಯಲ್ಲೂ ಇದೆ ಸ್ಕೂಲು, ಆಮೇಲೆ ವಾರಣಾಸಿ ಆಯ್ತಲ್ವಾ, ಇಲ್ಲಿ ಎಲ್ಲನೂ ಕೂಡ ಅವ್ರು ಮಾಡ್ತಾರೆ. ಎಜುಕೇಷನಲ್ಲಿ ಅವರು ಒಂದು ಸಿಸ್ಟಮ್ನ ಅಳವಡಿಸ್ತಾರೆ. ಅದೇ ರೀತಿ ಎಜುಕೇಷನ್ನ ಮಕ್ಕಳಿಗೆ ಕೊಡಬೇಕು ಅಂತ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಟೀಚರ್ಸ್ ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪರಿವರ್ತನೆ ಆಗಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ, ಸರಿಯಾದ ಅಲ್ಲಿರೋ ಸ್ಟೂಡೆಂಟ್ಸ್ಗಳದ್ದು ನೀವು ಕೆ ಕೆ 5 ಸ್ಕೂಲ್ ಸ್ಟೂಡೆಂಟ್ಸ್ ಓದಿರ್ತಾರಲ್ಲ ಅಲ್ಲಿರೋರು, ಅವ್ರ ಜೊತೆ ನೀವೇನಾದರೂ ಮಾತಾಡಿ, ಎಷ್ಟು ಫ್ರೆಶ್ ಆಗಿರುತ್ತೆ ಅವ್ರ ಥಿಂಕಿಂಗ್, ಎಷ್ಟು ಶಾರ್ಪ್ ಆಗಿರುತ್ತೆ, ಎಷ್ಟು ಚೆನ್ನಾಗಿ ಅವ್ರು ಅನಲೈಸ್ ಮಾಡ್ತಾರೆ. ನ್ಯಾಚುರಲ್ ಆಗಿ ಏನಿದೆ ಅದೇನೇನೆ. ಅವ್ರು ಯಾವುದೋ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಅಂತ ಅವ್ರು ಖಂಡಿತ ಹೇಳಲ್ಲ. ದೆನ್ ಅಂಡ್ ದೇರ್ ದೆ ವಿಲ್ ಟೆಲ್. ಯಾಕಂದ್ರೆ ಅವ್ರದ್ದು ಫೌಂಡೇಶನ್ ಆ ಲೆವೆಲಲ್ಲಿ ಅವ್ರ ಟೀಚರ್ಗಳು ಅವರಿಗೆ ಹಾಕಿರ್ತಾರೆ. ಏನಿದ್ರು ಅದನ್ನ ಅವರು ನೋಡ್ತಾರೆ, ಅದನ್ನ ಒಪ್ಕೋತಾರೆ, ಅದೇ ರೀತಿ ಜೀವನವನ್ನ ಅವರು ಜೀವಿಸ್ತಾರೆ. ಪರಿವರ್ತನೆ ಆಗೋದಕ್ಕೆ ಬೇಕಿರೋದು ಒಂದೇ, ಅದ್ಯಾವುದು ಅಂದ್ರೆ ಸ್ವಾತಂತ್ರ್ಯ, ಫ್ರೀಡಮ್ ಟು ಚೇಂಜ್ ರ್ಯಾಡಿಕಲಿ ಅಂತ ಹೇಳ್ತಾರೆ. ಆ ಪರಿವರ್ತನೆ ಅನ್ನೋದು ಅನ್ಕಂಡೀಷನಲ್ ಆಗಿರ್ಬೇಕು, ಕಂಡೀಷನ್ ಅಲ್ಲ. ಇದೇ ರೀತಿ ನಾನು ಒಂದು ನಿಬಂಧನೆಯನ್ನ ಅದಕ್ಕೆ ಹಾಕೋದಿಕ್ ಆಗೋದಿಲ್ಲ. ನಿಬಂಧನೆ ಇಲ್ಲದೆ ಪರಿವರ್ತನೆಗೊಳ್ಬೇಕು. ನಾನು ಹೀಗೇ ಮಾಡ್ತೀನಿ ಅಂದ್ರೆ ಅಲ್ಲಿ ಸಾಧ್ಯನೇ ಇಲ್ಲ. ಅದು ಅನ್ಕಂಡೀಷನಲ್ ಆಗಿರಬೇಕು. ಒಬ್ಬನು ಸ್ವತಃ ಪರಿವರ್ತನೆ ಹೊಂದಿದರೆ ಅದು ಸಮಾಜವನ್ನು ಪರಿವರ್ತನೆ ಹೊಂದಿಸೋದು. ಅವಾಗ ಅವ್ರು ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ, ಯು ಆರ್ ದ ವರ್ಲ್ಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೀವೇ ಪ್ರಪಂಚ. ಇದಕ್ಕಿಂತಲೂ ಬೇಕಾ ಸ್ಟೇಟ್ಮೆಂಟ್? ಯು ಆರ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಈ ಪರಿವರ್ತನೆಯನ್ನ ಸಂಬಂಧದಲ್ಲಿ ನಾವು ಕಾಣ್ಬೋದು. ಬಿಗಿನಿಂಗಲ್ಲಿ ಏನೇನೇನೇನೋ ಕಂಡೀಷನ್ ಇರುತ್ತೆ. ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಹೊಸದಾಗಿ ಸೊಸೆ ಬಂದರೆ ಮನೆಗೆ ಏನೆಲ್ಲ ಚೇಂಜಸ್, ಮನೇಲಿ ಇರೋರು ಬಂದಿರೋರು ಎರಡೂನು ಕೂಡ ಇದನ್ನ ಸಂಬಂಧದಲ್ಲಿ ಪರಿವರ್ತನೆ ಅನ್ನೋದು ಕಾಣ್ಬೋದು. ಯಾಕಂದ್ರೆ ಅಲ್ಲಿ ಪ್ರೇಮ ಇತ್ತು ಅಂದ್ರೆ ದ ಫ್ಯಾಮಿಲಿ ಈಸ್ ರಿಯಲಿ ಸಕ್ಸಸ್ಫುಲ್, ಹ್ಯಾಪಿ, ಕಂಟೆಂಟೆಡ್ ಫ್ಯಾಮಿಲಿ ಆಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲ ಥರದ್ದು ಇವತ್ತಿನ ದಿನ ಇದೆಯಲ್ಲ, ಎಲ್ಲ ಕೋರ್ಟ್ಗಳಲ್ಲೂ ಕೇಸ್ ಕಡಿಮೆ, ಆದರೆ ಫ್ಯಾಮಿಲಿ ಕೋರ್ಟಲ್ಲಿ ಮಾತ್ರ ದೊಡ್ಡ ಕ್ಯೂ. ಇದು ಹಾಗೋಗುತ್ತೆ. ಇದು ಇರಬಾರ್ದು. ಇಲ್ಲಿ ಸಂಬಂಧದಲ್ಲಿ ಇದನ್ನ ನಾವು ನೋಡಬೇಕು. ಇಲ್ಲಿ ಪರಿವರ್ತನೆ ಇರುತ್ತೆ. ಸೆಲ್ಫ್ ನೋಯಿಂಗ್ ವಾಸ್ ಸ್ಟಿಲ್ ದ ಮಾಸ್ಟರ್ ಕೀ ಟು ಅಂಡರ್ಸ್ಟ್ಯಾಂಡಿಂಗ್, ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಸೆನ್ಷಿಯಲ್ ಫಾರ್ ಸೈಕಲಾಜಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಂತಂದ್ಬಿಟ್ಟು ಹೇಳ್ತಾರೆ. ಅರ್ಥ ಮಾಡ್ಕೊಳ್ಬೇಕು. ಯಾರನ್ನ? ನನ್ನನ್ನ, ನನ್ನ ವಿಚಾರವನ್ನ, ನನ್ನ ಬಯಕೆಗಳೇನಿದೆ, ನನ್ನ ಮನಸ್ಸಿನಲ್ಲಿ ಇರುವಂತಹ ಸಾರ ಏನು, ನನ್ನ ವಿಷಯ, ನನ್ನ ತಲೆಯಲ್ಲಿ ತುಂಬಿಕೊಂಡಿರೋ ವಿಚಾರಗಳು ಏನು ಅನ್ನೋದನ್ನ ನಾವು ಅದನ್ನ ಮಾಡ್ಕೊಳ್ಬೇಕು. ಇದನ್ನ ಮಾಸ್ಟರ್ ಕೀ ಅಂತ ಹೇಳ್ತಾರೆ. ಈ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಸ್ಟರ್ ಕೀ ಇದು ಅಂತಂದ್ಬಿಟ್ಟು ಹೇಳ್ತಾರೆ. ತಿಳಿದಿರುವುದರಿಂದ ಬಿಡುಗಡೆ ಹೊಂದಿದಾಗ ಈ ಪರಿವರ್ತನೆ ಸಾಧ್ಯ. ನಾವು ಏನನ್ನ ತಿಳ್ಕೊಂಡಿದ್ದೀವೋ, ತಿಳಿದಿರುವುದರಿಂದ ಬಿಡುಗಡೆ ಅನ್ನೋ ಒಂದು ಗ್ರಂಥವೂ ಕೂಡ ಇದೆ. ಇದನ್ನ ಜಿಡ್ಡು ಕೃಷ್ಣಮೂರ್ತಿಗಳೇ ಬರೆದಿದ್ದಾರೆ. ಇದನ್ನ ಅನೇಕರು ಅನೇಕ ಸಲ ಇದನ್ನ ಕ್ಲಾಸಸ್ ತಗೊಂಡಿದ್ದಾರೆ, ಹೇಳಿದ್ದಾರೆ. ಫಸ್ಟ್ ಅಂಡ್ ಲಾಸ್ಟ್ ಫ್ರೀಡಮ್ ಅಂತ ಬುಕ್ಕು ಕೂಡ ಬಂದಿದೆ. ತಿಳಿದಿರುವುದರಿಂದ ಬಿಡುಗಡೆ ಅನ್ನೋದಕ್ಕೆ ಇಬ್ರು ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. 2 ಬುಕ್ ಇದೆ ಅದರಲ್ಲಿ, ಇದೇ ಟೈಟಲ್ನಲ್ಲಿ.
Human being can transfer themselves radically, not in time, but by evolution, but by immediate perception. ಆ ಕ್ಷಣ ನಾವು ಏನನ್ನ ಗ್ರಹಿಸಿದ್ರೆ ಅದೇ ಕ್ಷಣದಲ್ಲಿ ನಾವು ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ತಾರ್ಕಿಕವಾಗಿ ಮತ್ತು ವಿಚಾರ ಶಕ್ತಿಯನ್ನು ಉಪಯೋಗಿಸೋದ್ರ ಮೂಲಕ ಇದು ಸಾಧ್ಯ ಅಂತ ಹೇಳ್ತಾರೆ. ಇಫ್ ಯು ಅಫೆಕ್ಟ್ ಎ ಬೇಸಿಕ್ ಟ್ರಾನ್ಸ್ಫರ್ಮೇಶನ್ in yourself, then you will affect not only those close to you but the whole consciousness of the ವರ್ಲ್ಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ನಾವೇನಾದರೂ ನಮ್ಮ ಒಳಗಡೆನೆ ನಾವು ಆ ಪರಿವರ್ತನೆಯನ್ನು ನಾವು ಮಾಡ್ಕೊಂಡಿದ್ದೆ ಆದರೆ ಇಡೀ ಪ್ರಪಂಚ ತನಕ, ನಾನು ಅವಾಗಲೇ ಹೇಳದ್ನಲ್ಲ, ಒಂದು ಕಲ್ಲನ್ನು ಎಸೆದ್ರೆ ಅದರ ತರಂಗ ಕಡೆ ತನಕ ಹೋಗಿ ಮುಟ್ಟುತ್ತೆ. ಅದೇ ರೀತಿ ದ ಹೋಲ್ ವರ್ಲ್ಡನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. The school exists primarily to bring about a profound transformation in human being, for which educator is wholly responsible ಅಂತ ಹೇಳ್ತಾರೆ. ಸ್ಕೂಲ್ಸ್ ಬಗ್ಗೆ ಅವರು ಒಂದು 47 ಪತ್ರಗಳನ್ನ ಅವ್ರು ಬರೀತಾರೆ. ಕೂತ್ಕೊಂಡು ಲೆಟರ್ಸ್ ಮೇಲೆ ಲೆಟರ್ಸ್ ಅವ್ರು ಡಿಕ್ಟೇಟ್ ಮಾಡ್ತಾನೆ ಇರ್ತಾರೆ ಎಲ್ಲ ಸ್ಕೂಲ್ಸ್ಗಳು. ಅಂದರೆ ಅವ್ರು ಎಷ್ಟು ಸ್ಕೂಲ್ಸ್ನ ಮಾಡಿದ್ರು ಅಷ್ಟು ಸ್ಕೂಲ್ಸ್ಗೂ ಅವ್ರು ಕಳಿಸ್ತಾರೆ. ಬೇಕಾದಷ್ಟು ನಡೆಯುತ್ತೆ ಅವರ ಟೈಮ್ನಲ್ಲಿ. ಅವ್ರ ಬುಕ್ಕು ಮತ್ತು ಅವ್ರದ್ದು ಒಂದು ಸಂಘ ಅಂತ ಏನು ಮಾಡ್ಕೊಂಡಿದ್ರು, ಟ್ರಸ್ಟ್, ಯಾವುದರಲ್ಲೂ ಇವ್ರು ಇನ್ವಾಲ್ವ್ ಆಗಿಲ್ಲ. ಎಲ್ಲಾನು ಮಾಡಿದ್ರು, ಎಲ್ಲಾನು ಅವ್ರವ್ರಿಗೆ ಬಿಟ್ಬಿಟ್ರು. ನಾನು ಇದನ್ನು ಐ ವಿಲ್ ಹೋಲ್ಡ್ ಅಂತ ಎಲ್ಲೋ ಅವ್ರು ಹೇಳಲಿಲ್ಲ. ಆದರೆ ಸ್ಕೂಲಲ್ಲಿ ಮಾತ್ರ ಅವರು ಇದೇ ರೀತಿ ನಡಿಬೇಕು, ಎಜುಕೇಶನ್ ಹೀಗೆ ಇರಬೇಕು ಅಂತ ಎಷ್ಟೋ ಜನ ಮಕ್ಕಳ ಜೊತೆ ಕೂತ್ಕೊಂಡಿರೋದು ಫೋಟೋಸ್ ಬೇಕಾದಷ್ಟು ನನಗೆ ಸಿಕ್ಕತ್ತೆ. ಮತ್ತೆ ಅವ್ರು ಬರೆದಿರೋ ಪತ್ರಗಳು ಕೂಡ ಸರಿ ಸಿಕ್ಕತ್ತೆ. ಅಲ್ಲಿ ಒಂದು ಕಡೆ ಒಂದು 3S ಅನ್ನ ಅವರು ಇನ್ಸಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮಕ್ಕಳ ಮನೇಲಿ ಕೆಲಸ ಮಾಡೋದು ಕೂಡ ಒಂದಿದು. ಮನೆಯಲ್ಲಿ ಸರ್ವಿಸ್ ಮಾಡಬೇಕು ಅಂತಾನೆ ಅವ್ರು ಹೇಳಿದ್ದಾರೆ. ಸ್ಟಡಿನೂ ಮಾಡಬೇಕು, ಮತ್ತೆ ಇನ್ನೊಂದು ಇದೆ, ಸ್ಟಡಿ, ಸರ್ವಿಸ್, ಮತ್ತೆ ಇನ್ನೊಂದು. ಇದನ್ನ ಬಹಳ ಚೆನ್ನಾಗಿ ಅವರು ಒತ್ತು ಕೊಟ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ಶಿಕ್ಷಣ ತಜ್ಞರ ಪಾತ್ರ ಬಹಳ ಮಹತ್ತರವಾದದ್ದು. ಇವಾಗ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಸಿಲೆಬಸ್ ಹೀಗಿರಬಾರ್ದು, ಸಿಲೆಬಸ್ ಹಾಗಿರಬಾರ್ದು, ಇದು ಮಕ್ಕಳಿಗೆ ಬರ್ಡನ್ ಆಗತ್ತೆ ಅಂತ ಹೇಳ್ತಾರೆ. ಹೊಸ ಸಿಲೆಬಸ್ ಬರಬೇಕು. ಇವತ್ತಿನ ದಿನ ಎಲ್ಲ AI ಅಂತ ಹೇಳ್ತಾರೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವತ್ತಿನ ದಿನ ಬಂದ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಜಿಡ್ಡು ಕೃಷ್ಣಮೂರ್ತಿ ಯಾವಾಗಲೂ ಹೇಳಿದ್ದಾರೆ. ಅದನ್ನ ಕಂಪ್ಯಾರಿಟಿವ್ ಆಗಿ ಯಾರೋ ಒಂದು ವಾಟ್ಸಪ್ ಲಾಂಗ್ ಬ್ಯಾಕ್, ಅಂದ್ರೆ ಒಂದು 2 ವರ್ಷ 3 ವರ್ಷದ ಹಿಂದೆನೆ ಅದ್ರ ಬಗ್ಗೆ ಬರೆದಿದ್ರು. ಅಂದ್ರೆ ಕಂಪೈಲ್ ಮಾಡ್ಬಿಟ್ಟು ಬರೆದಿದ್ರು. ಅಂದ್ರೆ ಕೃಷ್ಣಮೂರ್ತಿಗೆ ಅವಾಗಲೇ ಗೊತ್ತಿತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದಿದೆ ಅಂತ ಅಂದ್ಬಿಟ್ಟು. ಆದ್ರಿಂದ ಅವ್ರು ಅದನ್ನೆಲ್ಲ ಹೇಳಿದ್ದಾರೆ. ಈ ನೋವಿದೆಯಲ್ಲ, ಪೇಯ್ನ್, ಪರಿವರ್ತನೆ ಹೊಂದಿ ಉತ್ಸಾಹವಾದಾಗ, ಅದು ಪ್ಯಾಷನ್ ಅಥವಾ ಅನುರಾಗವಾದಾಗ ಅದೇ ಕರುಣೆ ಆಗತ್ತೆ. ಇದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋವಿದೆಯಲ್ಲ ನಮ್ಗೆ, ನಾನು ಸಾಕಷ್ಟು ನೋವನ್ನ ಅನುಭವಿಸ್ಬಿಟ್ಟಿದ್ದೀನಿ. ಆದ್ರೆ ನೋವಿನಲ್ಲೇ ನಾನಿದ್ರೆ, ಅದಕ್ಕೆ ಅಟ್ಯಾಚ್ ಆಗೋಗಿದ್ರೆ ಏನಾಗ್ತೀನಿ? ಐ ಗೋ ಟು ಡಿಪ್ರೆಷನ್. ಅದನ್ನೇ ಪರಿವರ್ತನೆ ಹೊಂದಿ ಉತ್ಸಾಹ, ಲವಲವಿಕೆ, ಚಟುವಟಿಕೆಯಿಂದ ಇದ್ರೆ ಆಗ ಅದೇ ಕರುಣೆ ಆಗತ್ತೆ. ಅವ್ರೊಂದು ಕಡೆ ಹೇಳ್ತಾರೆ, ಐ ಹ್ಯಾವ್ ವೆಪ್ಟ್, ನಾನು ಹತ್ತಿದ್ದೀನಿ, ಆದ್ರೆ ನೀವು ಅಳಬೇಡಿ. ನಾನು ಹತ್ತಿದ್ದೀನಿ, ಸಾಕಷ್ಟು ಹತ್ತಿದ್ದೀನಿ. ಅವರು ತುಂಬಾ ಹತ್ತಿ ಬಿಡ್ತಾರೆ. ನಿತ್ಯಾನಂದ ತೀರ್ಕೊಂಡಾಗ ಆ ನೋವು, ಸಂಕಟ ಎಲ್ಲವೂ ಕೂಡ. ನೀವು ಯಾರು ಅಳಬೇಡಿ. ಅವರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದಾಗ ಬೇಕಾದ ಸಲ ಅವ್ರು ಹತ್ತಿದ್ದಾರೆ. ನಾನು ಹತ್ತಿದ್ದೀನಿ, ನೀವು ಅಳಬೇಡಿ ಅಂತ ಅವ್ರು ಏನು ಸ್ವತಃ ಅನುಭವ ಪಟ್ಕೊಂಡಿದ್ರು ಅದನ್ನ ನಮ್ಗೆಲ್ಲರಿಗೂ ಕೂಡ ತಿಳಿಸಿ ತಿಳಿಸಿ ಅವ್ರು ಅದನ್ನ ಹೇಳಿದ್ದಾರೆ. ಐ ಹ್ಯಾವ್ ವೆಪ್ಟ್ ಬಟ್ ಐ ಡೋಂಟ್ ವಾಂಟ್ ಅದರ್ಸ್ ಟು ವೀಪ್. ಐ ಡೋಂಟ್ ವಾಂಟ್ ಅದರ್ಸ್ ಟು ವೀಪ್ ಅಂತ ಹೇಳ್ತಾರೆ. ಈ ಎಜುಕೇಟರ್ಸ್ ಕೆಲಸ, ನಾ ಹೇಳದ್ನಲ್ಲ, ಅವ್ರದ್ದು ಮೊಟ್ಟ ಮೊದಲು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಈ ಟ್ರಾನ್ಸ್ಫಾರ್ಮೇಶನ್ ಹೆಂಗೆ ಅಂದ್ರೆ, ಮರ ದೊಡ್ಡದಾದ್ಮೇಲೆ ಅದನ್ನ ನಾವು ಮೋಲ್ಡ್ ಮಾಡಕ್ಕೆ ಆಗಲ್ಲ. ಆ ಚಿಗುರು ಇರುತ್ತಲ್ಲ, ಅವಾಗ ನಾವ್ ಏನಾದ್ರೂ ಮೋಲ್ಡ್ ಮಾಡ್ಬೋದು. ಆ ಮಕ್ಕಳಲ್ಲಿ ಭಯ ಅನ್ನೋದಿದೆಯಲ್ಲ, ಅದನ್ನ ಮೊಟ್ಟ ಮೊದಲು ಭಯದ ಬೇರನ್ನ ಕಿತ್ತು ಹಾಕ್ಬೇಕು. ಅವಾಗ ಮಾತ್ರ ಸ್ವತಂತ್ರ ಇರುತ್ತೆ. ಸ್ವತಂತ್ರದಲ್ಲಿ ಮಾತ್ರ ಟ್ರಾನ್ಸ್ಫಾರ್ಮೇಶನ್ ಇರೋದಕ್ಕೆ ಸಾಧ್ಯ ಆಗತ್ತೆ. ಹೋಲಿಸದೇ ಇರಬೇಕು. ಸ್ಕೂಲ್ನಲ್ಲಂತೂ ಮಕ್ಕಳನ್ನ ನೋಡು, ಅವ್ರು ಎಷ್ಟು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇದೆ, ನಿನಗೆ ಹ್ಯಾಂಡ್ ರೈಟಿಂಗೇ ಚೆನ್ನಾಗಿಲ್ಲ ನೋಡು, ಅವ್ರು ಎಷ್ಟು ಚೆನ್ನಾಗಿ ಟಕ್ ಟಕ್ ಅಂತ ಮ್ಯಾಥ್ಸ್ ಮಾಡ್ತಾರೆ, ನಿನ್ಗೆ ಮ್ಯಾಥ್ಸೇ ಮಾಡಕ್ ಬರಲ್ಲ ನೋಡು, ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ನೀನು ಎಕ್ಸ್ಪೆರಿಮೆಂಟೇ ಸರಿಯಾಗಿ ಮಾಡ್ತಾ ಇಲ್ಲ. ಇದು ಯಾವುದು ಇರಬಾರ್ದು. ಹೋಲಿಕೆ ಅನ್ನೋದು ಇರಬಾರ್ದು, ಕಂಪ್ಯಾರಿಸನ್ ಅನ್ನೋದು ಇರಬಾರ್ದು. ನೋಡಿ ಎಷ್ಟಿದೆ, 5 ಬೆರಳಿದೆ, ಇದು ಯಾರ್ದು? ಇದು ನಂದೇ. ಇಲ್ಲಿ ಒಂದಿದೆ, ಅದು ಹಾಕ್ತಾ ಹಾಕ್ತಾ ಬೇರೆ ಇದೆ. ಉದ್ದ, ಗಿಡ್ಡ, ಸಣ್ಣ, ದಪ್ಪ ಬೇರೆ. ಈ ರೀತಿ ಅಲ್ಲ. ನಮ್ಮ ಕೈಯಲ್ಲಿರೋದೇ ಸರಿಗಿಲ್ಲ, ಇನ್ನು ನಾವು ಯಾತಕ್ಕೆ ತಿದ್ದಕ್ಕೆ ಹೋಗೋಣ? ಪ್ರಪಂಚದ ಡೊಂಕು, ನಮ್ಮ ಡೊಂಕೆ ಸಾಕಷ್ಟಿದೆ. ಯಾವುದು ಬೇಡ. ಏನಿದೆ ಅದನ್ನ ಯಥಾವತ್ ಒಪ್ಕೊಂಡಾಗ, ಕಂಪೇರ್ ಮಾಡದೆ ಇದ್ದಾಗ, ಆವಾಗ ಮಾತ್ರ
ಮಾತ್ರ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ. ನಿಮ್ಮ ಮಕ್ಕಳನ್ನೂ ಅಷ್ಟೇ, ಈಗ ಸ್ವಲ್ಪ ಎಜುಕೇಷನ್ದು ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಸಾಧ್ಯ ಆದರೆ ಎಸ್ಪೆಷಲಿ ತಂದೆ ತಾಯಿಗಳು KFIಗೆ ಕಳಿಸಿ. 100 ಎಕರೆನ ಅವರು ತಗೊಂಡ್ರು, ಯಾರೋ ಒಬ್ಬರೇನೆ ಗಿಫ್ಟ್ ಆಗಿ ಕೊಟ್ಬಿಟ್ರು. KTFನ ನಡ್ಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು, KFIನ ನಡ್ಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಅಲ್ಲಿ ಹಾಕಿ ಚೆನ್ನಾಗಿರೋ ಸತ್ಪ್ರಜೆಗಳನ್ನ ಮಾಡಿ. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರುಗಳು ಒಂದು ಸ್ವಲ್ಪ ಸರಿಯಾದ ಎಜುಕೇಷನ್ನ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಮಕ್ಕಳು ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಅದರಿಂದ ಲೋಕವು ಕೂಡ ತನಗೆ ತಾನೇ ಬದಲಾವಣೆ ಹೊಂದುತ್ತಾ ಇರುತ್ತೆ. ಇದರಿಂದ ಏನಾಗತ್ತೆ ಅಂತಂದರೆ ಕಂಪ್ಲೀಟ್ ಚೇಂಜ್ ಆಗತ್ತೆ. ಯು ಆರ್ ದ ವರ್ಲ್ಡ್ ಅಂತ ಹೇಳಿದಾರಲ್ಲ, ಅದಕ್ಕಿಂತಲೂ ಇನ್ನೂ ಏನು ಬೇಕು? ನಾವು ಪರಿವರ್ತನೆ ಹೊಂದಿ ಪ್ರಪಂಚವನ್ನು ಕೂಡ ನಾವು ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯ. ಪರಿವರ್ತನೆ ಅನ್ನೋದು ಏನಾದರೂ ಇದೆಯಾ ಅಂದರೆ ಖಂಡಿತ ಇದೆ. ಪರಿವರ್ತನೆ ಹೊಂದೋದು ಯಾವುದು ಅಂದರೆ ಸ್ವತಃ ನಾವು ಏನಿದೆ ಅದನ್ನು ಒಪ್ಕೊಂಡು ಅದರಲ್ಲಿ ಸರಿಯಾದದ್ದನ್ನು ಮಾತ್ರ ನಾವು ಇಟ್ಕೊಂಡು ಬೇಕಿಲ್ಲದೆ ಇರೋದನ್ನು ಅಷ್ಟೂ ನಾವು ರಿಮೂವ್ ಮಾಡಿಬಿಟ್ರೆ. ಒಂದು ಕಲ್ಲಿದೆ, ಅದರಲ್ಲಿ ಒಂದು ಶಿಲೆಯನ್ನು ಕೆತ್ತಬೇಕು. ಪರಿವರ್ತನೆ ಹೆಂಗಾಗತ್ತೆ? ಶಿಲೆ ಎಲ್ಲಾಗತ್ತೆ? ಕಲ್ಲಲ್ಲಿ ಶಿಲೆ ಎಲ್ಲಾಗತ್ತೆ? ಬೇಕಿಲ್ಲದೆ ಇರೋದನ್ನೆಲ್ಲ ತೆಗೆದಾಗ ಬೇಕಿರುವಂತಹ ಶಿಲೆ ಅನ್ನೋದು ಇರುತ್ತೆ. ನಮ್ಮಲ್ಲಿ ಎಲ್ಲವೂ ಇದೆ, ಯಾಕಂದ್ರೆ ನಾವೆಲ್ಲ ಪರಮಾತ್ಮನ ಒಂದು ಅಂಶ. ಬೇಕಿಲ್ಲದೆ ಇರೋದು ತೆಗೆದಾಗ ಗಾಸಿಪ್ಪು, ಫಿಯರೇ ಬೇಕಿಲ್ಲದೆ ಇರೋದು, ಮತ್ತೆ ಕಂಪ್ಯಾರಿಸನ್ನು, ಕಾಂಪಿಟೇಷನ್ನು, ಇದ್ಯಾವುದು ಇಲ್ಲದೆ ಇದ್ದಾಗ, ಮನಸ್ಸು ಸ್ತಬ್ಧವಾಗಿದ್ದಾಗ ಏನಿದೆ ಅದು ಮಾತ್ರ ಉಳಿಯುತ್ತೆ. ನಾವು ಯಾವಾಗಲೂ ರಿಯಾಕ್ಟ್ ಮಾಡದೇ ಇದ್ದಾಗ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೋಯ್ತು, ಇದೆಯಾ ಇದೆ, ಆವಾಗ ಮಾತ್ರ ಪರಿವರ್ತನೆ ಅನ್ನೋದು ಇದೆ. ಏನಿದೆ ಪ್ರತಿಯೊಂದರನ್ನು ಕೂಡ ಪ್ರತಿಯೊಂದು ಸ್ಟೇಜ್ನಲ್ಲೂ ಇದು ಪರಿವರ್ತನೆ ಅಂತ ಹೇಳಿದ್ದಾರೆ. 4.5 ನಿಮಿಷ ಮಾತ್ರ ಇದನ್ನ ಯೂಟ್ಯೂಬ್ನಲ್ಲೂ ಸಿಕ್ಕತ್ತೆ. ಅವ್ರದ್ದೇ ಸ್ವತಃ ಲೆಕ್ಚರೇ ನಮಗೆ ಸಿಕ್ಕತ್ತೆ. ಅದನ್ನು ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ನೀವು ಎಲ್ಲರೂ ಕೂಡ ಪರಿವರ್ತನೆ ಹೊಂದಿ ಈ ಪ್ರಪಂಚ ಪರಿವರ್ತನೆ ಹೊಂದೋದಕ್ಕೆ ನಾವೆಲ್ಲರೂ ಕೂಡ ಒಂದೊಂದು ಅಳಿಲು ಸೇವೆಯನ್ನು ಮಾಡೋ ಥರ ಆಗತ್ತೆ. ವಂದನೆಗಳು. ಸಹೋದರ ಸಹೋದರಿಯರೇ, ಇಲ್ಲಿವರೆಗೂ ಸಹೋದರಿ ಪಿ ಸಂಧ್ಯಾರಾಣಿ ಅವರಿಂದ ಪರಿವರ್ತನೆ ಹೊಂದಬೇಕಾದದ್ದು ಯಾವುದು, ಸಹೋದರ ಕೃಷ್ಣಮೂರ್ತಿಯವರ ವಿಚಾರಧಾರೆ ಕುರಿತು ನಮಗೆ ಅದ್ಭುತವಾದ ಉಪನ್ಯಾಸ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಸಹೋದರಿಯರು. ಇವತ್ತು ನಾನು ಏನ್ ಹೇಳಿದ್ದೀನಿ, ನನಗೇನು ಅರ್ಥ ಆಗಿದೆ ಅದನ್ನ ಮಾತ್ರ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ ಅನ್ರಿ. ನಮಸ್ತೆ, ಹೇಳ್ರಿ ಮೀರಾ ಅವ್ರೆ. ಪರಿವರ್ತನೆ ನಾವು ಪ್ರತಿ ಕ್ಷಣದಲ್ಲೂ ಆಗ್ತಾ ಇರ್ಬೇಕು. ಅದು ಶಾರ್ಟ್ ಟರ್ಮ್ದು. ಲಾಂಗ್ ಟರ್ಮ್ ಪರಿವರ್ತನೆ ಹೇಗಾಗೋದು? ಹನಿ ಗೂಡಿದ್ರೇನೆ ತಾನೇ ಹಳ್ಳ ಆಗೋದು, ತೆನೆ ಗೂಡಿದ್ರೆ ತಾನೇ ಬಳ್ಳ ಆಗೋದು. ಲಾಂಗ್ ಟರ್ಮ್ ಬಗ್ಗೆ ನಾವು ಯಾಕೆ ಯೋಚನೆ ಮಾಡೋಣ? ನಾಳೆ ನಮ್ಗೆ ಗೊತ್ತಿದೆಯಾ ನಾವು ಹೀಗೆ ಆಗ್ಬೇಕು ಅನ್ನೋದಲ್ಲಿದೆ. ಈಗ ಆಗ್ಬೇಕಲ್ಲ, ಅದು ಈ ಕ್ಷಣದಲ್ಲಿ ನಾವು ಪರಿವರ್ತನೆ ಹೊಂದೋಣ. ಓಕೆ. ಆಮೇಲೆ ಇದು ಅಫ್ಕೋರ್ಸ್ ಏನ್ ಕೆಲಸ ಮಾಡಿದ್ರು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು, ಬಟ್ ಗುರಿ ಇರ್ಬೇಕು. ಹೌದಾ ಅಲ್ವಾ? ಗುರಿ ಯಾವ್ದು? ನನ್ನನ್ನು ನಾನು ತಿಳ್ಕೊಳ್ಳೋದೇ ಗುರಿ, ಬೇರೆ ಯಾವ್ದು ಅಲ್ಲಿ ಗುರಿ ಇಲ್ಲ. ಸೆಲ್ಫ್ ರಿಯಲೈಸೇಷನ್, ಪರಿವರ್ತನೆ ಆದ್ರೂ ಕೂಡ ಪ್ರತಿಯೊಬ್ರು ಒಬ್ಬೊಬ್ರು ಪ್ರಜ್ಞೆ ಒಂದೊಂದು ಲೆವೆಲ್ ಅಲ್ಲಿ ಇರುತ್ತಲ್ಲ. ಖಂಡಿತ ಹೌದು. ಸೆಲ್ಫ್ ನೋಯಿಂಗ್ ವಾಸ್ ಸ್ಟಿಲ್ ದ ಮಾಸ್ಟರ್ ಕೀ ಟು ಅಂಡರ್ಸ್ಟ್ಯಾಂಡಿಂಗ್. ಸೆಲ್ಫ್ ನೋಯಿಂಗ್ ಅಷ್ಟೇ ನಾವು ಮಾಡ್ಬೇಕು, ಅದೇ ಮಾಸ್ಟರ್ ಕೀ. ಯಾಕಂದ್ರೆ ನಿಮ್ಮ ಬೆಳವಣಿಗೆ ಬೇರೆ, ನಿಮ್ಮ ಮಕ್ಕಳ ಬೆಳವಣಿಗೆ ಬೇರೆ, ನಿಮ್ಮ ಅಪ್ಪ ಅಮ್ಮನ ಬೆಳವಣಿಗೆ ಬೇರೆ, ಹಿಂದಿನ ಕಾಲನೇ ಬೇರೆ, ಕಾಲನೂ ಬೇರೆ ಇತ್ತು, ನಾವು ಬೇರೆ ಇದ್ವಿ. ಹೌದು. ನಮ್ದೆಲ್ಲ ಏನ್ ಬರುತ್ತೆ? ಅಪ್ಪ ಹಾಕಿದ ಆಲದ ಮರ ಬರುತ್ತೆ. ಈಗಿನ ಕಾಲದ ಮಕ್ಕಳದು ಬೇರೆ ಇರುತ್ತೆ. ಕಾನ್ಫ್ಲಿಕ್ಟ್ ಇಲ್ಲಿ ಶುರು ಆಗುತ್ತೆ. ನನ್ನಂಗೇನೆ ಇರಬೇಕು, ಇದು ಬೇಡ, ಬಿಟ್ಬಿಡೋಣ ಫ್ರೀಯಾಗಿ. ಜೀನ್ ಹಾಕಿ ಕುದುರೆ ನೋಡಿಸ್ತೀವಲ್ಲ, ಅಕ್ಕಪಕ್ಕ ನೋಡಬಾರ್ದು ಅಂತ, ಅದು ಬೇಡ, ಸ್ವತಂತ್ರ ಕೊಡ್ಬೇಕು. ನಾವು ಆಗ್ಬೇಕು, ಬೇರೆಯವ್ರ ಪರಿವರ್ತನೆಗಳನ್ನ ಅಕ್ಸೆಪ್ಟ್ ಮಾಡ್ಬೇಕು. ಬಹಳ ಕಷ್ಟ. ನಮ್ ಕಂಡೀಷನ್ ಮೈಂಡ್ ಇರೋ ತನಕ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಓಕೆ ರೀ, ಥ್ಯಾಂಕ್ ಯು. ಎಲ್ಲದಕ್ಕೂ ಉತ್ತರ ಒಂದೇ, ನಾನು ಸ್ವಾರ್ಥ ಅಷ್ಟೇ. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು.
ನೆಕ್ಸ್ಟ್ ಯಾರ ಪ್ರಶ್ನೆ ದಯವಿಟ್ಟು ಕೇಳಿ. ಏನು ಪ್ರಶ್ನೆಗಳು ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ತುಂಬಾ ಸರಳವಾಗಿ ಎಲ್ಲರಿಗೂ ಅರ್ಥವಾಗಂಗೆ ಹೇಳಿದಿರಿ. ನನಗೇನು ಅನಿಸ್ತದೆ, ಯಾರಿಗೂ ಏನು ಕಷ್ಟ ಆಗಿಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಬರೀ 4 ನಿಮಿಷ ಪರಿವರ್ತನೆ ಬಗ್ಗೆ ಅವ್ರು ಹೇಳ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಶೀಟ್ ಅಲ್ಲ, ಈ ಸಲ ನಾನು ಯಾವುದೇ ಹಿಂದೆ ಮುಂದೆ ಏನು ತಗೊಂಡಿಲ್ಲ. ಸ್ಟ್ರೈಟ್ ಅವೇ ಐ ವೆಂಟ್ ಟು ದ ಸಬ್ಜೆಕ್ಟ್. ಎಂಟೈರ್ ಜಿಡು ಕೃಷ್ಣಮೂರ್ತಿ ಲೈಫ್ ಅಂತ ಇದೆಯಲ್ಲ, ಈ 3 ಬುಕ್ನಲ್ಲಿ ಎಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆ ಅಷ್ಟು ತೆಗೆದು ಕಡೆಯಲ್ಲಿ ನಾನು ಹೇಳಿದ್ನಲ್ಲ ಲಾಸ್ಟ್ 10 minutes ಅದರಿಂದ ತಕ್ಕೊಂಡು ಹೇಳಿರೋದು. ಅದರಲ್ಲೇ ಸಿಕ್ಕಿದ್ದು ಎಜುಕೇಟರ್ಸ್ ರೋಲ್ ತುಂಬಾ ಇದೆ. ಶಿಕ್ಷಣ ತಜ್ಞರು ಮಾಡಬೇಕಾದಂತಹ ಕರ್ತವ್ಯ ಬಹಳ ಹೆಚ್ಚಿನ ಮಟ್ಟದ್ದು. ಅವರಿಗೆ ನಾವು ಸಹಕಾರ ಕೊಡಬೇಕು. ಸರಿಯಾದ ಎಜುಕೇಟರ್ಸ್ ಹತ್ರ ಅಥವಾ ಸರಿಯಾದ ಎಜುಕೇಶನ್ ಮಕ್ಳಿಗೆ ಕೊಡಿಸೋ ಹತ್ರ ಮಾಡಿದಾಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆಗ್ತಾರೆ. ಸರಿಯಾಗಿ ನಡೆಯುತ್ತೆ ಅಷ್ಟೇ. ಮುಕ್ತಾಯ ಮಾಡೋಣ ಮೇಡಮ್. ಏನೋ ಬರ್ತಾ ಇಲ್ಲ ಅಂತ ಕಾಣುತ್ತೆ ಪ್ರಶ್ನೆಗಳು. ಮಾಯಕ್ಕ ಏನಾದ್ರೂ ಪ್ರಶ್ನೆ ಇದೆಯಾ? ಅಮ್ಮ ಹಾ, ನಮಸ್ತೆ. ನಮಸ್ತೆ. ಅದು